ब्रह्मैवाहमस्मि हृदयस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तो पुनः पुनः श्रीमच्छङ्करभगवत्पूज्यपाद सद्गुरुभ्यो नमः। वन्देदं सच्चिदानन्दं यतिवर्यं महामतिं वेदान्तसारथ्यं सद्गुरुं प्रणतोऽस्म्यहं सदाहं सम्प्रदायज्ञं संयमेन्द्रं सदाश्रयं सद्गुरुं सच्चिदानन्दं सदाचारं समाश्रये। श्री श्री लच्चिदानन्देन्द्र सरस्वती महासद्गुरुभ्यो नमः। अधीहि भगवो ब्रह्म। ಭಗವಂತ ಆಸುರಿ ಸಂಪತ್ತನ್ನ ಪಟ್ಟಿ ಮಾಡ್ಕೊಂಡು ಬರ್ತಾ ಇದ್ದಾನೆ. ಆಸುರಿ ಸಂಪತ್ತಿನ ವಿಶೇಷವನ್ನೆಲ್ಲ ಹೇಳ್ಕೊಂಡು ಬರ್ತಾ ಇದ್ದಾನೆ. ಇದರಲ್ಲಿ ಯಾರ್ಯಾರಿಗೆ ಏನೇನಿದೆ ಅವರವರು ಅವರ ಹೃದಯ ಮುಟ್ಕೊಂಡು ನೋಡ್ಕೋಬೇಕು. ನನ್ನಲ್ಲಿ ಯಾವ ದುರ್ಗುಣ ಇದೆ, ಯಾವ ಆಸುರಿ ಸಂಪತ್ತಿದೆ, ಅದಿದ್ರೆ ಅದನ್ನ ಹೇಗೆ ಬಿಟ್ಕೊಳ್ಳೋದು, ಅದು ಯಾವ್ದಕ್ಕೆ ಏನು ಮಾಡಲಿ ಅಂತ ಅದನ್ನ ಕಂಡುಕೊಳ್ಳೋದು ಮೊದಲು, ಬಿಟ್ಕೊಳ್ಳೋ ಉಪಾಯ ತಿಳ್ಕೊಳ್ಳೋದು ಎರಡನೇದು, ಅದು ಮೂರನೇದು ಇಂಪ್ಲಿಮೆಂಟ್ ಅದಕ್ಕೆ ತೊಡಗೋದು, ಉಪಾಯ ಕಲ್ತ್ಮೇಲೆ ಅದರಂತೆ ನಡ್ಕೊಳ್ಳೋದು. ಎಲ್ಲಕ್ಕಿಂತ ಹೆಚ್ಚಿನದು ಸತ್ಸಂಗ ಇದೆಯಲ್ಲ, ಮಹಾತ್ಮರ ಸಹವಾಸದಲ್ಲಿ ಇದ್ದುಬಿಟ್ರೆ ಎಲ್ಲ ದುರ್ಗುಣಗಳು ಬಿಡಿಸ್ಬಿಡ್ತಾರೆ. ನಮ್ಮ ಮುಖದಲ್ಲಿರುವಂಥ ಕೊಳೆಗಳಿಗೆ ಕನ್ನಡಿ ಹೇಗೆ ನಮಗೆ ಅದು ತೋರಿಸುತ್ತೋ, ಮಹಾತ್ಮರು ನಮ್ಮ ಎಲ್ಲ ದುರ್ಗುಣವನ್ನು ಈ ರೀತಿ ವ್ಯಾಪಾರದಲ್ಲಿ ತೋರಿಸ್ಬಿಡ್ತಾರೆ ಅಂತ ಹೋಗ್ಬಿಟ್ರೆ. ಇನ್ನು ಅವರಲ್ಲಿರುವಂಥ ಸದ್ಗುಣಗಳು ನಮ್ಗೆ ರಿಫ್ಲೆಕ್ಟ್ ಆಗುತ್ತಲ್ಲ, ನಮ್ಮ ತಾನು ನಮ್ಗೆ ಎಲ್ಲ ಇದಾಗ್ಬಿಡುತ್ತೆ. ಹಾಗಾಗಿ ಸತ್ಸಂಗ ಬಹಳ ಒಳ್ಳೆಯದು. ಆದರೆ ಸತ್ಸಂಗ ದುರ್ಲಭ, ಸಿಗೋಲ್ಲ, ಕಷ್ಟ. ಯಾರು ಮಹಾತ್ಮರು ಸುಪುರುಷರು ಗೊತ್ತಾಗೋಲ್ಲ. ಯಾರು ಹಣೆ ಮೇಲೆ ಬರ್ಕೊಂಡಿರಲ್ಲ ನಾನು ಮಹಾತ್ಮ 10 ನಿಮಿಷ ಬರ್ಕೊಂಡಿರಲ್ಲ. ಹಾಗೆ ಬರ್ಕೊಂಡವ್ರು ಮಹಾತ್ಮರು ಆಗಿಯೂ ಇರಲ್ಲ. ಯಾಕಂದ್ರೆ ಬರ್ಕೊಳ್ಳೋದಲ್ಲ, ಅದು ಬರ್ಕೊಂಡ್ರೆ ಅದು ಹೊಂದೋದಿಲ್ಲ ಅದು. ಹಾಗಾಗಿ ನಮ್ಮ ಜೊತೆಯಲ್ಲೇ ನಮ್ಮ ಹತ್ತಿರ ಇದ್ದು ನಮ್ಗೆ ಅರ್ಥ ಮಾಡ್ಕೊಳಕ್ಕೆ ಆಗಲ್ಲ. ನಮ್ಮ ಚರ್ಮಚಕ್ಷುಷಿಗೆ ಅವರು ನಮ್ಮ ಹಾಗೆ ಕಾಣ್ತಾರೆ ಹೊರತು ವಿಶೇಷವಾಗಿ ಕಾಣೋದೇ ಇಲ್ಲ. ಬಹಳ ಕಷ್ಟ. ನಮ್ಮ DVG ಅವರೆಲ್ಲ ಇದ್ರಲ್ಲ, ಎಷ್ಟು ಸರಳವಾಗಿದ್ರು DVG ಅವರೆಲ್ಲ ಅಸಾಧ್ಯ ಸರಳ. ಮುಂದೆ ಪಂಚೆ ಉಟ್ಕೊಂಡು ನಂಗಿ ಹಾಕೊಂಡು ಹಾಗೆ ಹೋಗ್ಕೊಂಡ್ರು. ನೋಡೋಕೆ ಸಾಮಾನ್ಯ ಏನು ಅಂತ ಅನ್ಸ್ಬೇಕು. ಅವರ ಹೃದಯದಲ್ಲಿ ಒಳ್ಳೆ ಜ್ಞಾನ ಸಾಗರ ತುಂಬ ತುಳುಕಾಡ್ತಾ ಇರುತ್ತೆ, ಗೊತ್ತೇ ಆಗೋದಿಲ್ಲ. ಹಾಗಾಗಿ ಮಹಾತ್ಮರನ್ನು ನಾವು ಬಾಹ್ಯ ಒಂದು ಆಕಾರದಿಂದ ನಿರ್ಣಯ ಮಾಡೋದಲ್ಲ, ಅದು ಅವರ ಅಂತ್ಯವಾಸಿ ಸಮೀಪದಲ್ಲಿ ಇದ್ಕೊಂಡು ಅವರ ಜೊತೆಯಲ್ಲೇ ಇದ್ಕೊಂಡು ನನ್ನ ನೋಡ್ಕೊಂಡು ಅನ್ಸ್ಕೋಬೇಕು. ಈಗ ನನ್ನ ಶ್ಲೋಕ ಓದಿದ್ವಿ ಇದನ್ನ ಅಲ್ವಾ? ಆತ್ಮ ಸಂಭಾವಿತ ಸ್ತಬ್ಧ ಧನಮಾನ ಮದಾನ್ವಿತಾ ಯಜಂತೆ ನಾಮ ಯಜ್ಞೈಸ್ತೇದಂಭೇನ ವಿಧಿಪೂರ್ವಕಂ ಭಾಷ್ಯ ಆಗಿಲ್ವಾ? ಆತ್ಮಸಂಭಾವಿತಾಃ ಸರ್ವಗುಣ ವಿಶಿಷ್ಟತೆಯ ಆತ್ಮನೇವ ಸಂಭಾವಿತಾಃ ಆತ್ಮನೈವ ಸಂಭಾವಿತಾಃ. ಸ್ವಾಮಿ, ನನ್ನಲ್ಲಿ ಎಷ್ಟು ಗುಣ ಇದೆ ಗೊತ್ತಾ? ನಾನು ಒಂದೇ ಒಂದು ಸುಳ್ಳು ಹೇಳಲ್ಲ, ಒಬ್ಬರಿಗೂ ಅನ್ಯಾಯ ಮಾಡಲ್ಲ, ನಾನು ಯಾರಿಗೂ ದ್ರೋಹ ಮಾಡಲ್ಲ, ನಾನು ಜಂಬ ಕೊಚ್ಕೊಳ್ಳೋದಿಲ್ಲ, ನಾನು ಯಾವ ಇದನ್ನು ಮಾಡೋದು ಗೊತ್ತಾ ಅಂತ ಹೇಳ್ಕೊಂಡು ಜಂಬ ಕೊಚ್ತಾ ಇದ್ದಾರೆ. ಅವ್ರಿಗೆ ಗೊತ್ತಾಗಲ್ಲ ಜಂಬ ಕೊಚ್ಕೊಳ್ತಾ ಇದ್ದೀನಿ ಅನ್ನೋದೇ ಗೊತ್ತಾಗಲ್ಲ ಅವ್ರಿಗೆ. ನಾನು ಜಂಬ ಕೊಚ್ಕೊಳ್ಳಲ್ಲ, ನಾನು ಏನನ್ನು ಹೇಳ್ಕೊಳ್ಳೋದಿಲ್ಲ, ನನಗೆ ಯಾವ ದುರ್ಗುಣವೂ ಇಲ್ಲ. ನನ್ನ ತಂದೆ ತಮಾಷೆ ಹೇಳೋದು, ಯಾರೋ ಒಂದು ಇದಕ್ಕೆ ಹೋದಾಗ, ಒಂದು ಸಭೆ ಹೋದಾಗ 2 ರೂಪಾಯಿ ದಕ್ಷಿಣೆ ಕೊಟ್ಟರಂತೆ. 2 ರೂಪಾಯಿ ಒಬ್ಬ ಪಂಡಿತರು ಅವರು ಏನಿದು, ಅವನು ವೇದ ಕಲ್ತಿಲ್ಲ, ಶಾಸ್ತ್ರ ಕಲ್ತಿಲ್ಲ, ಸಂಧ್ಯಾದಿ ಕರ್ಮವನ್ನೂ ಮಾಡಲ್ಲ, ಅವನು ಎಲ್ಲ ಮಾಡಬಾರ್ದು ಕೆಲಸ ಮಾಡ್ತಾನೆ, ಕೆಟ್ಟವನು, ನೀಚ, ಅಂಥ ಪರಮ ನೀಚ, ಮಹಾಕ್ರೂರಿ, ಹಂಗೆ ಒಂದು 5 ನಿಮಿಷ ಬೈದು ಅವನಿಗೂ 2 ರೂಪಾಯಿ. ನಾನು ಕೊಚ್ಕೊಳ್ಳೋನಲ್ಲ, ಬಗೆಯೋನಲ್ಲ, ನಿಂದೆ ಮಾಡೋನಲ್ಲ, ಇಂಥ ನನಗೂ 2 ರೂಪಾಯಿ ಯಾವ ಲೆಕ್ಕ ಇದು ಅಂತಂದಂತೆ. ಒಬ್ಬನು ನಿಂದೆ ಮಾಡಲ್ಲ, ಒಬ್ಬನು ಬೈಯೋಲ್ಲ, ಆತ್ಮ ಪ್ರಶಂಸೆ ಮಾಡ್ಕೊಳ್ಳಲ್ಲ, ಏನು ನನ್ನಂಥ ಪರಮ ಸಾತ್ವಿಕನಿಗೂ 2 ರೂಪಾಯಿ, ಅಂತ ನೀಚ ಚಂಡಾಲ ಅಂಥವ್ನು ಇಂಥವ್ನು ಅವನಿಗೂ 2 ರೂಪಾಯಿ ಅಂದ್ಬಿಟ್ರು. ಹಂಗೆ ಬಂದ್ಬಿಟ್ರು ಅಂತೆ ಅವರು. ಕೋಪ ಬಂದ್ಬಿಡ್ದು ಅವ್ರಿಗೆ. ಅವ್ರಿಗೂ 2 ರೂಪಾಯಿ, ನಮಗೂ 2 ರೂಪಾಯಿ, ಏನರ್ಥ ಅಂತ ಅಂದ್ರೆ, ಸ್ವಾಮಿ ನೀವು ಹೇಳ್ತಾ ಇದ್ದೀರಲ್ರಿ, ಬೈತಾ ಇದ್ದೀರಲ್ರಿ, ಇದೇ ಆಯ್ತು ಕಣ್ರಿ, ನಿಮ್ ಯೋಗ್ಯತೆ ಏನು ಅಂತ ತಿಳಿಸ್ಕೊಂಡು ಅವ್ರನ್ನಂತೆ ಯಜಮಾನ. ಇಷ್ಟೆಲ್ಲ ಬೈದ್ಬಿಟ್ಟ ಮೇಲೆ ಬೈಯೋರೆಲ್ಲ ಹೇಳೋಲ್ಲ ಮಾಡೋಲ್ಲ ಅನ್ನೋದು ಹೋಯ್ತು ಅಂತ ಅನ್ನೋದಂತೆ. ಹಂಗೆ ಬಂದಂತೆ. ಹಾಗೆ ಎಲ್ಲಾ ಗುಣಗಳಿಂದಲೂ ನಾನು ಕೂಡ್ಕೊಂಡವನು ಅಂಥೇಳಿ ಆತ್ಮನೈವ ತಮ್ಮಿಂದಲೇ ತಾವು ಸಂಭಾವನೆ ಮಾಡ್ಕೊಂಡವರು, ಅಂದರೆ ಗೌರವ ಮಾಡ್ಕೊಂಡವರು. ಅಂದರೆ ಸತ್ಪುರುಷರು ಗೌರವಿಸಿಲ್ಲ, ಮರ್ಯಾದೆ ಕೊಟ್ಟಿಲ್ಲ, ಸ್ಥಾನಮಾನ ಕೊಟ್ಟಿಲ್ಲ, ಇವರೇ ತಗೊಂಡ್ಬಿಟ್ಟಿದ್ದಾರೆ. ತಮ್ಮ ಕಾಲರನ್ನು ತಾವೇ ಎತ್ಕೊಳ್ತಾ ಇದ್ದಾರೆ.
ಕಾಲಲ್ಲಿ ಎತ್ಕೊಂಡು ನೋಡು ನಾನು ಏನೇನು ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ಕೊಂಡು 3 ಫ್ಯಾನ್ಗೂ 1 ಫ್ಯಾನ್ ರಕ್ಕೆಗೆ ತನ್ನ ಹೆಸರು, ಒಂದಕ್ಕೆ ಹೆಂಡತಿ ಹೆಸರು, ಒಂದಕ್ಕೆ ಮಕ್ಕಳ ಹೆಸರು, ನೋಡಿ ನಾವೇ ಕೊಟ್ಟರು ಈ ಫ್ಯಾನ್ ಇದು ಅಂತ. ನಾವೇನು ಏನು ಹೇಳ್ಕೊಳ್ಳಲ್ಲ. ಅಪ್ರಣತಾತ್ಮಾನಃ ಸ್ತಬ್ಧರು ಅಂದ್ರೆ ಶಟ್ಕೊಂಡವರು, ಯಾರಿಗೂ ಬಗ್ಗೋರಲ್ಲ. ಎಂಥ ದೊಡ್ಡ ಮಠಾಧೀಶನಾಗ್ಲಿ, ಎಂಥ ತಪಸ್ವಿ ಇರಲಿ, ಎಲ್ಲ ಮಹಾತ್ಮನಾಗಿರ್ಲಿ, ಇಲ್ಲ ನನ್ಗೆ ಈಕ್ವಲ್ಲು, ನನಗೆ ಸಮಾನ ಈ ಜಗತ್ತಲ್ಲಿ ಇನ್ನೊಬ್ರು ಇಲ್ಲ ಅಂತ ಹೇಳಿ ಆ ರೀತಿ ಅನ್ಕೊಂಡವ್ರು. ನಾನು ಅಂದ್ಬಿಟ್ರೆ ಹೈ ಗ್ರೇಡ್ ಸುಪೀರಿಯರು ಅಂತ ಅವರೇ ಅವ್ರಿಗೆ ಗ್ರೇಡ್ ಕೊಟ್ಕೊಂಡು ಮರ್ಯಾದೆ ಕೊಟ್ಟು ಮಾಡ್ಕೊಂಡವ್ರು. ಯಾರಿಗೂ ಬಗ್ಗವರಲ್ಲ, ತಗ್ಗವರಲ್ಲ, ಬಗ್ಗಿ ನಡೆದೋದು ಗೊತ್ತೇ ಇಲ್ಲ. ಧನಮಾನ ಮದಾನ್ವಿತಾಃ ಧನ ನಿಮಿತ್ತ ಮಾನಃ ಮದಶ್ಚ ಧನಮಾನ ಮದ ಅಂದ್ರೆ ಧನ ನಿಮಿತ್ತ ದುಡ್ಡು ಬಂದ್ಬಿಟ್ರೆ ದುಡ್ಡಿದ್ದವನು ದೊಡ್ಡಪ್ಪ ಅಂತ. ನಾನು ಏನು ಹೇಳಿದ್ರು, ನಾನು ಏನು ಮಾಡಿದ್ರು, ನಾನು ಹೇಳಿದ್ದೆ ಧರ್ಮಶಾಸ್ತ್ರ, ನಾನು ಹೇಳಿದ್ದೆ ನೀತಿ, ನಾನು ಹೇಳಿದ್ದೆ ಲೋಕಗಳ ಕ್ಷೇಮ, ನಾನೇ ನಿಜ ಅಂತ ಇಲ್ಲ. ದುಡ್ಡು ಎಲ್ಲ ಗುಣ ಕೊಟ್ಬಿಡುತ್ತೆ. ಅದು ಹೇಳ್ದಲ್ಲ, ವಿತ್ತಂ ಸಮರಃ ಕುಲೀನಃ ಸಪಂಡಿತ ಶ್ರುತವಾನ್ ಗುಣಜ್ಞ ಸ ಏವ ವಕ್ತ ಶತದರ್ಶನೀಯ ಸರ್ವೇ ಗುಣ ಕಾಂಚನಮಾಶ್ರಯಂತಿ. ಕರೆಕ್ಟ್. ಸರಿಯಾಗಿದೆ. ಯಸ್ಯಾಸ್ತಿ ವಿತ್ತಂ, ಯಾರತ್ರ ದುಡ್ಡಿದೆಯೋ ಸನ್ನರಹ, ಅವನೇ ನಿಜವಾದ ಮನುಷ್ಯ, ಅವನೇ ಕುಲೀನ, ಒಳ್ಳೆ ಸದ್ವಂಶದವನು. ಸಪಂಡಿತ, ಅವನೇ ನಿಜವಾದ ಪಂಡಿತ. ಶ್ರುತವಾನ್, ಶಾಸ್ತ್ರಾಸಂಸ್ಕೃತವನು ಅವನೇ. ಗುಣಜ್ಞನು, ಎಲ್ಲಾ ಗುಣವಂತನಾಗಿರ್ತಕ್ಕನು ಅವನೇ. ಸ ಏವ ವಕ್ತ, ಸಭೆಯಲ್ಲಿ ಮಾತಾಡೋನು ಅವನೇ. ಶತದರ್ಶನೀಯ, ಅವನನ್ನೇ ಹೋಗಿ ನೋಡ್ಬೇಕಂತೆ. ಹಾಗೆ ಸರ್ವೇ ಗುಣ ಕಾಂಚನಮಾಶ್ರಯಂತಿ ಸುಭಾಷಿತ. ಈ ರೀತಿ ಕರೆಕ್ಟ್. ಧನಮಾನ ಮದಗಳಿಂದ ಕೂಡ್ಕೊಂಡವರಾಗಿ ಅವರು ಆ ರೀತಿ ಯಜ್ಞ ಮಾಡ್ತಿರ್ತಾರೆ. ಭಗವತ್ಪ್ರೀತ್ಯರ್ಥವಾಗಿ, ಲೋಕ ಕಲ್ಯಾಣಕ್ಕಾಗಿ, ಧರ್ಮ ನಿಮಿತ್ತವಾಗಿ ಮಾಡ್ತಾ ಇಲ್ಲ. ತಮ್ಮ ದುಡ್ಡಿದೆ ತೋರಿಸ್ಕೋಬೇಕು, ತಮಗೆ ಎಷ್ಟು ಇದಿದೆ ತೋರಿಸ್ಕೋಬೇಕು, ತಮ್ಮ ಒಂದು ಇದನ್ನ ಕೀರ್ತಿ ನಿತ್ವಕ್ಕೋಸ್ಕರ ಮಾಡ್ತಾ ಇರುವಂಥವ್ರು ಅಂತ. ನಾಮಯಜ್ಞೈಹಿ ನಾಮ ಮಾತ್ರೈಹಿ ಯಜ್ಞೈಹಿ ನಾಮಯಜ್ಞ, ನಾಮ ಮಾತ್ರಕ್ಕೆ ದೊಡ್ಡ ಬ್ಯಾನರ್ ಹಾಕ್ಬಿಡೋದು, ಎಲ್ಲಾ ಕಡೆಗೂ ಬ್ಯಾನರ್ ಬಿಡೋದು. ಸೋಮಯಾಗ ನಡೀತಾ ಇದೆ, ವಾಜಪೇಯ ನಡೀತಾ ಇದೆ, ಮಹಾದ್ನಿಷ ನಡೀತಾ ಇದೆ ಹಾಕೋದು. ಅಲ್ಲಿ ಏನಾದ್ರು ನಡೀಲಿ, ಏನಾದ್ರು ಆಗ್ಲಿ, ಏನಾದ್ರು ಪುಟ್ಟ ಕೋಮ ಹಾಕ್ಲಿ, ಏನಾದ್ರು ಮಾಡ್ಲಿ, ಒಟ್ಟು ಜನರಿಗೆಲ್ಲ ಭಾರಿ ಏನೋ ನಡೀತಾ ಇದೆ ಅಂತ ತೋರಿಸ್ಕೊಳ್ಳೋದು. ದಂಭೇನ ಧರ್ಮಧ್ವಜಿತಯ ಅವಿಧಿಪೂರ್ವಕಂ ವಿಧಿವಿಹಿತ ಅಂಗ ಇತಿ ಕರ್ತವ್ಯತಾರಹಿತಂ ನಾಮ ಮಾತ್ರಕ್ಕೇನು ಹೆಸರು ಮಾತ್ರಕ್ಕೆ ದಂಭದಿಂದ ಅಂದ್ರೆ ತೋರ್ಗಾಣಿಕೆ ಅಂದ್ರೆ ಧರ್ಮಧ್ವಜ. ಧರ್ಮಾನುಷ್ಠಾನ ಇಲ್ಲ, ಏನ್ ಕಿಂಚಿತ್ ಮಾಡುದು ಅದನ್ನ ತುಂಬಾ ಪ್ರಾಪಗೇಂಡ ಮಾಡ್ಬೇಕು, ಎಲ್ಲ ಪ್ರಪಂಚಕ್ಕೆಲ್ಲ ಅದನ್ನ ಹೇಳ್ಬೇಕು, ಆ ಟಿವಿಲೆಲ್ಲ ಕೊಡ್ಬೇಕು, ಪೇಪರ್ಲೆಲ್ಲ ಹಾಕಿಸ್ಬೇಕು, ಇಂಥ ನಡೀತಾ ಇದೆ ಅಂತ ಎಲ್ಲರಿಗೂ ಇದು ಮಾಡ್ಬೇಕು, ಸುದ್ದಿ ಮುಟ್ಟಬೇಕು. ಅಲ್ಲಿ ವಿಧಿಯಲ್ಲಿ ಮಾಡ್ಲೇಬೇಕು ಅಂತ ಮಾಡ್ಲೇಬೇಕು ಅಂತ ಹೇಳಿ ಒಂದು ಇದೆಯಾ, ಶಾಸ್ತ್ರದ ವಿಧಿವಾಕ್ಯ ಇದೆಯಲ್ಲ, ಅದು ವಿಧಾನ ಮಾಡಿದ ಅಂಗ ಇತಿ ಕರ್ತವ್ಯ. ಅಂಗ ಅಂದ್ರೇನು? ಭಾಗಗಳು, ಪ್ರಯಾಜ, ಅನುಯಾಜ, ಇದೆಲ್ಲ ಅಂಗಗಳು. ಇತಿ ಕರ್ತವ್ಯ. ಇದು ಆದ್ಮೇಲೆ ಇದು, ಇದಾದ್ಮೇಲೆ ಇದು, ಇದಕ್ಕೆ ಈ ಮಂತ್ರ, ಇದಕ್ಕಿದು ದೇವತೆ, ಇದಕ್ಕಿದು ಋಷಿ ಛಂದಸ್ಸು, ಈ ರೀತಿ ಮಾಡೋದು ಇತಿ ಕರ್ತವ್ಯತೆ. ಈ ರೀತಿಯಾದಂತಹ ಒಂದು ಅಂಗ ಇತಿ ಕರ್ತವ್ಯತೆ ಏನೂ ಇಲ್ಲದೇನೆಯೇ ಸುಮ್ಮನೆ ಇದಾಗಿ ಮಾಡ್ತಾ ಇರೋದು ಅದು ಆಸುರಿ ಸಂಪತ್ತಿನ ಸ್ವಭಾವ. ಸುಮ್ಮನೆ ಜನರಿಗೋಸ್ಕರವಾಗಿ ತನ್ನ ಕೀರ್ತಿ ಪ್ರಸಿದ್ಧಿಗೋಸ್ಕರ ಮಾಡೋದಿದೆಯಲ್ಲ, ಅದೆಲ್ಲ ಯಾವ ಪುರುಷಾರ್ಥವನ್ನು ಉಂಟು ಮಾಡೋದಿಲ್ಲ ಅನ್ನೋ ಕಾರಣದಿಂದ ಇದು ಆಸುರಿ ಸಂಪತ್ತಿನ ಸ್ವಭಾವ ಅಂತ ಇದ್ದಾನೆ. ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂ ಚ ಸಂಶ್ರಿತಾಃ ಮಾಮಾತ್ಮಪರದೇಹೇಷು ಪ್ರದ್ವಿಷಂತೋ ಅಭ್ಯಸೂಯಕಾಃ ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂ ಚ ಸಂಶ್ರಿತಾಃ ಮಾಮಾತ್ಮಪರದೇಹೇಷು ಪ್ರದ್ವಿಷಂತೋऽಭ್ಯಸೂಯಕಾಃ. ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂ ಚ ಸಂಶ್ರಿತಾಃ ಮಾಮಾತ್ಮಪರದೇಹೇಷು ಆತ್ಮಪರದೇಹೇಷು ಪ್ರದ್ವಿಷಂತಃ ಅಭ್ಯಸೂಯಕಾಃ. ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂ ಯಾವ ಭಕ್ತಿಯೇ? ಪ್ರಥಮಾನ ದ್ವಿತೀಯನ? ದ್ವಿತೀಯ. ಯಾಕೆ? ಸಂಶಯ ಸಂಶಯ ಮಾಡೋಕ್ಕೆ
ಇವುಗಳನ್ನ ಇವುಗಳನ್ನ ಅಲ್ಲಿ ಕಾಮ ಕ್ರೋಧ ಯಾವಾಗೂ ಪುಲ್ಲಿಂಗವೇ, ಏನ್ ಮಾಡಿದ್ರು ಆಗಲ್ಲ. ಹಾಗಾಗಿ ದ್ವಿತೀಯನೇ ಆಗೈತೆ, ಅದು ಪ್ರಥಮ ಆಗೋದೇ ಇಲ್ಲ ಅದು. ಹಾಗೆ ಇಲ್ಲಿ ಅಹಂಕಾರ ಶಬ್ದಕ್ಕೆ ಅರ್ಥ ಭಗವಂತ ಇದರಲ್ಲಿ ಕ್ಷೇತ್ರವನ್ನು ಹೇಳ್ಬೇಕ, ಮಹಾಬುದ್ಧಿ ಮಹಾಭೂತಾನ್ ಅಹಂಕಾರೋ ಬುದ್ಧಿರ ವ್ಯಕ್ತಿ ಮೇವಚ ಅನ್ನಲ್ಲ. ಆ ಅಹಂಕಾರ ಬೇರೆ, ಈ ಅಹಂಕಾರ ಬೇರೆ. ಅಲ್ಲಿ ನಾನು ಅನ್ನೋ ಫೀಲಿಂಗು, ಸುಮ್ಮನೆ ಅನಿಸಿಕೆ. ಇಲ್ಲಿ ಅಹಂಕಾರ ಜಂಬ ಅಂತ ಅರ್ಥ. ಬರೀ ನಾನು, ಯಾಕೆಂದ್ರೆ ನಾನು ಅನ್ನೋ ಫೀಲಿಂಗ್ ಇದೆಯಲ್ಲ, ಅನಿಸಿಕೆ, ಅದು ಆತ್ಮಜ್ಞಾನ ಆದರೂ ಹೋಗಲ್ಲ. ಅದು ಜಂಬ ಇದೆಯಲ್ಲ, ತಗ್ಗಿಸ್ಕೋಬಹುದು, ಬಿಟ್ಕೋಬಹುದು. ಅದು ನಮ್ಮ ಪ್ರಯತ್ನದಿಂದ. ಇಲ್ಲಿ ಆಸುರಿ ಸಂಪತ್ತನ್ನು ಪಟ್ಟಿ ಮಾಡುವಾಗ ಇಲ್ಲಿ ಅಹಂಕಾರ ಅಂದ್ರೆ ಏನಪ್ಪ ಒಂದು ಅಹಂಕಾರ ಎಷ್ಟು ಹೇಳ್ಕೊತಾನೆ ನಮ್ಮ ವ್ಯವಹಾರದಲ್ಲಿ, ಆ ಅಹಂಕಾರ ಇದು. ಬರೀ ನಾನು ದಂಡಾಯಮಾನ ಫೀಲಿಂಗ್ ಬರುತ್ತಲ್ಲ, ಅದು ಆತ್ಮಜ್ಞಾನ ಆದರೂ ಹೋಗೋದೇ ಇಲ್ಲ. ಅದನ್ನು ತಡೆಗಟ್ಟಕ್ಕಾಗೋದೇ ಇಲ್ಲ. ಅದು ಅಷ್ಟನ್ನೇ ಆಸುರಿ ಸಂಪತ್ತು ಅನ್ನೋಕ್ಕಾಗಲ್ಲ. ಅದು ಸಾತ್ವಿಕನಾದ ಮನುಷ್ಯನಿಗೂ ನಾನು ಒಂದು ಫೀಲಿಂಗ್ ಇರುತ್ತೆ. ಇಲ್ಲಿ ಹೇಳ್ತಾರೆ ಅಹಂಕಾರ ಅಂದ್ರೆ, ಅಹಂಕಾರ ಅಂದ್ರೆ ಎಲ್ಲರೂ ನಾನು ಅಹಮಹಮಿಕಯ ಅಂತ. ಏನಾದ್ರು ನಾನು ಮಾಡಿದ್ದು, ನಾನು ಹೇಳಿದ್ದು, ನಾನು ಕೊಟ್ಟಿದ್ದು, ನಾನು ತಂದಿದ್ದು, ಪ್ರತಿಯೊಬ್ಬರು ನಾನು ಮಾಡಿದ್ದು ಅಂತ ಹೇಳ್ಕೊತಾನೆ. ಅದನ್ನ ಹೇಳ್ಬೇಕು, ಅವನೇ ತಂದಿದ್ದು ಹೇಳ್ಕೋದೆ, ಅದನ್ನು ಕೋಪ ಮಾಡ್ಕೋತಾನೆ. ಓ, ಇಷ್ಟು ಮಾಡಿದ್ರು ನನ್ಗೇನು ನನ್ನ ಲೆಕ್ಕಕ್ಕಿಲ್ಲ, ನನ್ನ ಮಾತೇ ಆಡಲ್ಲ, ನನ್ನ ಬಗ್ಗೆ ಏನು ಹೇಳೋದಿಲ್ಲ, ಅಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ, ಎಷ್ಟೆಲ್ಲ ತಂದಿದ್ದೀನಿ, ಇಷ್ಟೆಲ್ಲ ಮಾಡಿದ್ದೀನಿ, ನನ್ನ ವಿಷಯನೇ ಇಲ್ಲ, ಅವರವರೇ ಬೆಳೆದಾರೆ ಅಂತ ಹೇಳ್ಬಿಟ್ಟು ಬೇಜಾವ. ಬನ್ನಿ, ಬಲ ಅಂದ್ರೆ ಇದು ಕಾಮರಾಗದಿಂದ ಕೂಡ್ಕೊಂಡ ಬಲ, ಇದು ಸಾತ್ವಿಕ ಬಲ ಅಲ್ಲ. ಇದು ಈ ಬಲ ಚಾಪೆ ತಗೊಳ್ಳಿ, ಸಾತ್ವಿಕ ಬಲ ಅಲ್ಲ. ಇದು ಕಾಮರಾಗದಿಂದ ಕೂಡ್ಕೊಂಡ ಬಲ ಅಂದ್ರೆ ಒಂದು ಇನ್ನೊಬ್ಬರು ನೆಟ್ಟುವ ಬಲ, ಬೇಗ ಇನ್ನೊಬ್ಬರು ಹರ್ಟ್ ಮಾಡೋದು, ಇನ್ನೊಬ್ಬರು ತಗ್ಗಿಸುವ ಬಲ, ಆ ಬಲ ಇದೆ. ಅದು ದರ್ಪ ಅಂದ್ರೆ ಸೊಕ್ಕು, ಅಂದ್ರೆ ಅವನ ಬಗ್ಗೆ ಯಾರಾದ್ರೂ ಏನಾದ್ರು ಕಮಿಟ್ ಮಾಡಿದ್ರೆ ಏನ್ ಮಾಡೋದು ಹೆಸಲ್ಲ ಅವರು ಅಂತ ಇದಿರುತ್ತೆ. ನನ್ನ ಬಗ್ಗೆ ನೀನ್ ಯಾರೋ, ನಾನು ಏನೋ ಮಕ್ಕಳು ಸುಳ್ಳು ಹೇಳ್ತೀನೋ, ಕಳ್ತನ ಮಾಡ್ತೀನೋ, ಬೈತೀನೋ, ಮಾಡ್ತೀನಿ, ಏನೋ ಮಾಡ್ತೀನಿ ಅಂತ ಒಂದು ಈ ದುಡ್ಡಿನಿಂದ ಅಧಿಕಾರ ಬರುವಂತ ಸೊಕ್ಕಿದೆಯಲ್ಲ, ಅದನ್ನು ದರ್ಪ ಅಂತ ಇದ್ದಾರೆ. ಹಾಗೆ ಕಾಮವೂ ಕೂಡ ಒಂದು ಹದ್ದು ಬಸ್ತಿ ಇರ್ತಕ್ಕಂಥ ಕಾಮ, ಒಂದು ಬದುಕಿನ ಕಾಮ ಇದೆಯಲ್ಲ, ಧರ್ಮ ವಿರುದ್ಧೋ ಭೂತೇಶು ಕಾಮೋಸ್ಮಿ, ಆ ಕಾಮ ಅಲ್ಲ ಇದು. ಅದು ಧರ್ಮಕ್ಕೆ ಅವಿರುದ್ಧವಾದ ಬದುಕಿಗೆ ಅಷ್ಟಕ್ಕೆ ಕಾಮವಾದ ಕಾಮವನ್ನು ಭಗವಂತ ರಾಕ್ಷಸ ಗುಣ ಅನ್ನಲ್ಲ, ಆಸುರ ಗುಣ ಅನ್ನಲ್ಲ. ಈ ಕಾಮ ಅಂದ್ರೆ ಕೀಚಕನ ಕಾಮ, ಇದ್ರ ಕಾಮ ಇದೆಯಲ್ಲ, ರಾವಣನ ಕಾಮ, ಅದು ಅತಿರೇಕ. ಸಿಟ್ಟು ಅಷ್ಟೇ. ಈ ಹಿರಣ್ಯಕಶಿಪುವಿನ ಸಿಟ್ಟಿದೆಯಲ್ಲ, ಅಂತ ಪ್ರಹ್ಲಾದಂತಹ ಮಹಾತ್ಮನಿಗೂ ಕೂಡ ಇದು ಮಾಡಿದಂತಹ ಸಿಟ್ಟಿದೆಯಲ್ಲ, ತುಂಬಾ ಅದು ಆಸುರ ಸಂಪತ್ತಿನ ಸಿಟ್ಟು. ಕ್ರೋಧ, ಇದನ್ನ ಆಶ್ರಯಿಸಿಕೊಂಡು ಅಂದ್ರೆ ಇದನ್ನ ಬಹಳವಾಗಿ ತಮ್ಮ ಸ್ವಭಾವವಾಗಿ ಇಟ್ಕೊಂಡವರಾಗಿದ್ದು, ನಾನೇ ಪರಮಾತ್ಮ ನನ್ನನ್ನ ತಮ್ಮ ದೇಹದಲ್ಲೂ ಇನ್ನೊಬ್ಬರ ದೇಹದಲ್ಲೂ ದ್ವೇಷ ಮಾಡ್ತಾರೆ. ಅಂದ್ರೆ ತಮ್ಮನ್ನ ಕೇವಲ ದೇಹನ್ಯಮನ ಮುಂದೆ ಕೂಡ್ಕೊಂಡವರು ಅಂದ್ಕೊಂಡು ಐಹಿಕ ಸುಖಕ್ಕಾಗಿಯೇ ತನ್ನ ಗುರಿ ಮಾಡ್ಕೊಳ್ಳೋದು, ನನ್ನ ದ್ವೇಷ ಮಾಡೋದಂತ. ನಾನು ಇದ್ದವನಾದ್ರೆ ಯಾವ ಒಂದು ಪುರುಷಾರ್ಥ ಶಾಂತಿ ಸುಖ ಆಗಬೇಕೋ ಅದನ್ನು ಪಡ್ಕೊಳ್ಳೋದೇನೆ, ನನ್ನನ್ನು ಮರೆಮಾಚಿ ನನ್ನನ್ನು ದೇಹಿನಿ ಮನೋಬುದ್ಧಿಗಳಿಂದ ತಿಳ್ಕೊಂಡು ಇದಕ್ಕಾಗಿಯೇ ಅವರು ಹಗಲು ಒಳ್ಳೋಳು ನನ್ನನ್ನು ದ್ವೇಷ ಮಾಡೋದು. ಬೇರೆಯವ್ರನ್ನು ಕೂಡ ತನಗೆ ಅಡ್ಡಿಗೆ ಮಾಡೋದವ್ರನ್ನೆಲ್ಲರನ್ನೂ ದ್ವೇಷ ಮಾಡೋದು. ನನ್ನ ತಮ್ಮನ್ನು ಅಂದ್ರೆ ನನ್ನನ್ನ ತಮ್ಮ ದೇಹದಲ್ಲೂ ಪರದೇಹದಲ್ಲೂ ದ್ವೇಷ ಮಾಡ್ತಾ ಇರ್ತಾರೆ. ಹಾಗೆ ಅಭ್ಯಸೂಯಕ ಅಂದ್ರೆ ಪರಮಾತ್ಮನ ಬಗ್ಗೆ ಅಸೂಯೆ ಅಂದ್ರೆ ಏನ್ ಮಾಡ್ತಾರೆ ಶಿಶುಪಾಲ, ಅವ್ನು ಗೌರವ ಕೊಡದೆ ಸಹಿಸ್ಕೊಳಕ್ಕಾಗಲ್ಲ. ಪರಮಾತ್ಮನಿಗೆ ಮರ್ಯಾದೆ ಕೊಟ್ಟರೆ, ಗೌರವ ಕೊಟ್ಟರೆ ನೀವು ಸಹಿಸ್ಕೊಳ್ಬೇಕು ಅಲ್ಲ. ಎಂಥ ಮಹಾತ್ಮ ಭೀಷ್ಮ ಹೇಳ್ತಿದ್ದಾರೆ, ಸಾಮಾನ್ಯ ಅಲ್ಲ ಕೃಷ್ಣ ಅಂದ್ರೆ ಅವನು ಅಗ್ರಪೂಜೆ ಯಾರು ಕೊಡ್ಬೇಕು ಅಂದ್ರೆ, ಅಯ್ಯೋ ಏನ್ ಕೇಳ್ತೀಯ ಧರ್ಮರಾಜ, ಈ ಸಭೆಯಲ್ಲೆಲ್ಲ 3 ಲೋಕದಲ್ಲಿ ಇವ್ನು ಸರಿ ಸಮಾನ ಇಲ್ಲ ಕಣೋ. ಈ ಸಭೆಯಲ್ಲಿ ಋಷಿಮುನಿಗಳೆಲ್ಲ ಬಂದ್ಬಿಡಿ, ಅವ್ರಿಗೆ ಏನಾಗ್ಬಿಡ್ತು, ಯಾರು ಬೇಜಾರು ಹಾಕೊಂಡ್ಬಿಡ್ತಾವ್ರೋ ಏನು, ಅದ್ರ ಕಾಯ್ತಾ ಇದ್ರು. ಈಗ ಅಗ್ರಪೂಜೆಯನ್ನ ಯಾರಿಗೆ ಕೊಡ್ತಾನೆ ನೋಡೋಣ ಅಂತ ಶಿಶುಪಾಲ ಕೊಡ್ತಾ ಇದ್ದಾನೆ. ಯಾರಿಗೆ ಕೊಟ್ಟರು ಬಿಡೋದು ಬೇಡ ಅಂತ ಅವರು ಧರ್ಮರಾಜನಿಗೂ ಅಣಕಾಗ್ಬಿಡ್ತಾವ, ಯಾರಿಗಾದ್ರು ಕೊಟ್ಟರೆ ಯಾರು ಬೀಜ ಮಾಡ್ಕೊಂಡ್ಬಿಡ್ತಾರೋ ಏನಾಗ್ಬಿಡುತ್ತೆ. ಯಾಕೆಂದ್ರೆ ಗುರು ಪೂಜೆ ಇಡೀ ಸಭೆ ಇದಕ್ಕೆ ದೊಡ್ಡವನು ಅಂತ ಘೋಷಣೆ ಮಾಡುವಂತ ಒಂದು ಸ್ಥಾನ. ಭೀಷ್ಮರು ಒಂದೇ ಬಾರಿ ಹೇಳ್ಬಿಟ್ರು, ಅವನಲ್ಲದೆ ಇನ್ಯಾರು 3 ಲೋಕಕ್ಕೂ ಅವ್ರು ಹಾಕೋಣವನು, ಅವನು ಕೊಡೋಂದ ಅವನಿಗೆ ಹೋಗಿ ಕೊಟ್ಟೆ ಬಿಟ್ಟ, ವಿಷ ಮಾಡ್ದ. ಆಮೇಲೆ ಸಿಟ್ಕೊಂಡ್ಬಿಡ್ತ ಅವನಿಗೆ ಶಿಶುಪಾಲನಿಗೆ. ಏನು ಅವನು ಕೊಟ್ಟೆ, ಏನು ರಾಜನ, ಅವನು ಋತ್ಯುಜನ, ಅವನು ಏನು ಅವನು ಕೊಟ್ಟೆ, ದನ ಕಾಯವನವನು, ಅವನು ಏನು ಹುಡುಗಿಯಿಂದ ಆಟ ಆಡಿದವನು, ವಾಸಕ್ರಿಯೆ ಆಡಿದವನು, ಹಂಗವನು ಹಿಂಗೆ ಸಿಕ್ಕಾಡು ಏನು ಮಾಡಿದ. ಸುಮ್ಮನಿದ್ದ ಪರಮಾತ್ಮ, ಬೈದಿ ಯಾಕೆ ಪಾಪ ಕೂಡ ತುಂಬಬೇಕಲ್ಲ, ಪಾಪ ಕೂಡ ತುಂಬಿ ಮೇಲೆ ಪರೀಕ್ಷೆ ಇದು ಮಾಡ್ತೀನಿ ಅಂತ. ಮನುಷ್ಯನಿಗೆ ವ್ಯಕ್ತಿಯ ಯೋಗ್ಯತೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಬರೀ ಚರ್ಮಚಕ್ಷು ಸಾಲದು. ಚರ್ಮಚಕ್ಷುಷಿನಿಂದ ಬರೀ ದೋಷವೇ ಕಾಣುತ್ತೆ. ಯಾವಾಗಲೂ ಆ ವ್ಯಕ್ತಿಯನ್ನು ಅರ್ಥ ಮಾಡ್ಕೋಬೇಕಾದ್ರೆ ವ್ಯಕ್ತಿಯ ಜೊತೆಯಲ್ಲಿದ್ದು ವ್ಯಕ್ತಿಯ ಅಂತರಾಳವನ್ನು ಅರ್ಥ ಮಾಡ್ಕೊಂಡು ಅವನ ಮಾತು, ಅವನ ನಡವಳಿಕೆ, ಅವನ ಸ್ವಭಾವ ತುಂಬಾ ದಿವಸ ಗೊತ್ತಾಗೋದು ಅವನು ಹೇಗೆ ಅಂತ. ಹಾಗಾಗಿ ಈ ಭಗವಂತನನ್ನು ದ್ವೇಷ ಮಾಡ್ತಾರೆ, ಭಗವದ್ಭಕ್ತರನ್ನು ದ್ವೇಷ ಮಾಡ್ತಾರೆ.
ಅಹಂಕಾರಂ ಅಹಂಕರಣಂ ಅಹಂಕಾರ. ಅಹಂಕರಣ ಒಂದು ಭಾಷೆಕಾರರು ನಾನು ಯಾವಾಗಲೂ ಅದನ್ನ ಮುಂದ್ ತರ್ತಾ ಇರ್ತಾರೆ. ಪ್ರತಿಯೊಂದು ಮಾತಿನಲ್ಲೂ ಕ್ರಿಯೆಯಲ್ಲೂ ಸ್ವಭಾವದಲ್ಲೂ ತಮ್ಮನ್ನ ಯಾವಾಗಲೂ ಹೈಲೈಟ್ ಮಾಡ್ಕೊತಾ ಇರ್ತಾರೆ. ಅದು ಅಹಂಕಾರ. ಇದು ಬರೀ ನಾನು ಫೀಲಿಂಗು ಅನಿಸಿಕೆ ಒಂದು ಅದಲ್ಲ. ಇದು ಅಹಂಕರಣಂ. ಅಹಂಕಾರ ನಾನು 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 ಇದು ಈಗ ಕ್ಲೀನ್ ಮಾಡಿದ್ ನಾನು, ಈಗ ಫೋಟೋ ಇದು ಮಾಡಿದ್ದು, ಆ ಪೂಜೆ ಮಾಡಿದ್ ನಾನು, ಅಲಂಕಾರ ಮಾಡಿದ್ ನಾನು, ಆ ಫಂಕ್ಷನ್ ಮಾಡಿದ್ ನಾನು, ಫಂಕ್ಷನ್ ಬೇಕಾದ ತಂದ್ಕೊಟ್ಟದ್ದು ನಾನು, ಎಲ್ಲ ಮಾಡಿದ್ ನಾನು. ನನ್ನ ಮುಖ್ಯ ಆಯ್ತು. ನಾನು ಇಡೋದು ಇಲ್ಲಿ ಏನು ನಡೆಯಲ್ಲ ಅಷ್ಟರ ಮಟ್ಟಿಗೆ. ವಿದ್ಯಮಾನೈಃ ಅವಿದ್ಯಮಾನೈಶ್ಚ ಗುಣೈಃ ವಿದ್ಯಮಾನೈಃ ಅವಿದ್ಯಮಾನೈಶ್ಚ ಗುಣೈಃ ಆತ್ಮನಿ ಅಧ್ಯಾರೋಪಿತೈಃ ಆತ್ಮನಿ ಅಧ್ಯಾರೋಪಿತೈಃ ವಿಶಿಷ್ಟಂ ಆತ್ಮಾನಂ ಅಹಮಿತಿ ಮನ್ಯತೆ ವಿಶಿಷ್ಟಂ ಆತ್ಮಾನಂ ಅಹಮಿತಿ ಮನ್ಯತೆ ಅಹಂಕಾರಃ ಅವಿದ್ಯಾಖ್ಯಃ ಸಹ ಅಹಂಕಾರಃ ಅವಿದ್ಯಾಖ್ಯಃ ಕಷ್ಟತಮಃ ಸರ್ವದೋಷಾಣಾಂ ಮೂಲಂ ಕಷ್ಟತಮಃ ಸರ್ವದೋಷಾಣಾಂ ಮೂಲಂ ಸರ್ವಾನರ್ಥ ಪ್ರವೃತ್ತೀನಾಂಚ ಅನರ್ಥ ಪ್ರವೃತ್ತೀನಾಂಚ ತಮ್. ಅಲ್ಲಂದ ಭಾಷೆಗೆ ಇವರು ಕೊಟ್ಟರೆ ವಿವರಣೆನ ಒಂದೆರಡು ಇರುತ್ತೆ, ಏನೂ ಇರಲ್ಲ ಅಂತ ಇರಲ್ಲ, ಕೆಲವಷ್ಟು ಇರುತ್ತೆ. ಇನ್ನು ಇಳಿದಿರೋ 4 6 ಒಂದೆರಡು ಇದ್ದೆ 4 6 ಇಳಿದಿರೋ ಸೇರಿಸ್ಕೊಳ್ಳೋದಕ್ಕೆ. ವಿದ್ಯಮಾನೈ ಗುಣೈ ಅವಿದ್ಯಮಾನೈ ಗುಣೈ. ಒಂದಷ್ಟು ಏನೋ ಒಂದು ಹೆಲ್ಪ್ ಮಾಡ್ತಾನೆ ಪಾಪ, ಏನೋ ಸಹಾಯ ಮಾಡ್ತಾನೆ. ಆದ್ರೆ ಇನ್ನಷ್ಟು ಅಂಥವನು ಇಂಥವನು ಬೇರೆ ತಮ್ಮ ವಂಶನ ಹೇಳ್ಕೊಳ್ಳೋದು, ನಾನು ಏನೇನು ಮಾಡ್ತೀನಿ ಅಂತ ಕೊಚ್ಕೊಳ್ಳೋದು, ನಾನು ಹಂಗಲ್ಲ ಆಗತ್ತೆ ನಂಗೆ ಹಿಂಗೆ ಮಾಡ್ತೀನಿ ಅಂತ ಅಂದ್ಕೊಳ್ಳೋದು, ಅದೆಲ್ಲ ಇಲ್ಲದೆ ಇರತಕ್ಕಂಥದ್ದು. ನೀವು ಮಾಡಿದಾಗ ಪ್ರಪಂಚಕ್ಕೆ ಗೊತ್ತಾಗತ್ತೆ, ಅದೇನು ಹೇಳ್ಕೊಬೇಕಾಗಿಲ್ಲ, ಹೇಳ್ಕೊಳ್ಳೋದನ್ನ ಅರ್ಥವೂ ಇಲ್ಲ. ಇನ್ನೂ ಒಂದು ಹೇಳಂದ್ರೆ ಅದನ್ನ ನಡ್ಸ್ಕೊಟ್ಟವನು ಭಗವಂತ ಆತ್ಮನಾಗಿ ಅವನ ಶಕ್ತಿಯನ್ನು ನಡೆದು ಹೋಗಿದೆ. ನಾನು ಮಾಡ್ದನಕ್ಕೆ ಏನಿದೆ ಅಲ್ಲೇ? ಏನೋ ಒಂದು ಪೂಜೆ ಮಾಡ್ದನಿಗೆ ಹೂ ನೀನ, ಆ ಪಂಚಾಮೃತ ನೀನ್ ತಂದ್ಯಾ, ಆ ಮಂತ್ರನಿಂದ ಅಥವಾ ಆ ಶಕ್ತಿನಿಂದ, ಆ ನೀರಿನಿಂದ, ಆ ಯಾವುದು ನಂದಲ್ಲ ಅಲ್ಲೇ. ಅಭಿಮಾನ ಒಂದೇ ನಂದು. ಅಲ್ಲಿ ಯಾವ ಒಂದು ಸಲಕರಣೆ ಆಗಲಿ, ಆ ಮಂತ್ರವಾಗಲಿ, ಆ ಕ್ರಿಯೆಯಾಗಲಿ, ಕ್ರಿಯೆ ಮಾಡೋ ಶಕ್ತಿ ಆಗಲಿ, ಎಲ್ಲವೂ ಆ ಅನ್ನ ತಿಂತೀವಲ್ಲ, ಅದು ಅನ್ನ ಶಕ್ತಿಯಾಗಿ ಕನ್ವರ್ಟ್ ಆಗೋದು, ಪರಿಣಾಮ ಬದಲಾವಣೆ ಆಗೋದು ಯಾರು ನಿಯಮ? ಅದು ನೀವು ಮಾಡೋಕ್ಕಾಗತ್ತಾ? ಭಗವಂತ ನಿಯಮದಂತೆ ತಿಂದ ಆಹಾರ ಶಕ್ತಿಯಾಗಿ ಬದಲಾವಣೆ ಆಗುತ್ತೆ. ಅದು ಎಲ್ಲ ಅವನ ನಿಯಮದಿಂದ ನಡೀತಾ ಇರೋದು. ಇನ್ನು ನಾನು ಅಂತ ಒಂದು ವಿಷಯದ ಲೇಪ ಹಚ್ಚೋದು, ಪ್ರತಿಯೊಂದು ವಿಷಯದ ಲೇಪ ಅದು. ಅದಕ್ಕೆ ಇರುವ ಕೆಲವಷ್ಟು ಗುಣಗಳು, ಇಲ್ಲದೇ ಇರುವ ಕೆಲವಷ್ಟು ಗುಣಗಳನ್ನ ಅಧ್ಯಾರೋಪ ಮಾಡ್ಕೊಂಡು ಇಂಪೋಸ್ ಮಾಡೋದು, ಹುಟ್ಟಾಕೊಳ್ಳೋದು, ಆರೋಪ ಮಾಡಿಕೊಂಡು ವಿಶಿಷ್ಟ ಆತ್ಮನು ನಾನು ಸ್ಪೆಸಿಫಿಕ್, ನಾನು ಎಕ್ಸ್ಟ್ರಾರ್ಡಿನರಿ, ನಾನು ಭಾಳ ಯುನಿಕ್ಕು, ನಾನು ಎಲ್ಲರಂತೆ ಅಲ್ಲ, ನಾನು ಅನ್ನೋದು ಸ್ವಲ್ಪ ಅರ್ಧ ಅಡಿ ಹೆಚ್ಚಿಗಿಂತ ವಿಶೇಷ ಅಂತ ತನ್ನನ್ನ ಅಹಮಹಮಿತಿ ಮನ್ಯತೆ ಅಂತ ಭಾಷೆಗೆ ಬರೆದು ನಾನು ಅಂತ ಹೇಳಿ ಈ ರೀತಿ ತಿಳಿತಾರಲ್ಲ, ಅದು ಅಹಂಕಾರ. ಇಲ್ಲಿ ಹೇಳ್ತಾರೆ ಅಹಂಕಾರ. ಹಾಗೆ ಮಹಾಭೂತಾನ್ಯ ಅಹಂಕಾರ ಕ್ಷೇತ್ರದಲ್ಲಿ ಬರೀ ಅನಿಸಿಕೆ, ಫೀಲಿಂಗು, ಇದು ನಾನು ಪ್ರತಿಯೊಂದು ಜಾಗದಲ್ಲಿ ತೋರಿಸ್ಕೊಳ್ಳುವಂತಹ ಒಂದು ಅದು ಕಷ್ಟತಮೋ ದೋಷ. ಅದು ಅವಿದ್ಯಾಖ್ಯ. ಇದು ಅವಿದ್ಯೆಯ ಮೊದಲನೇ ರೂಪವೇ. ನಾನು ಅನ್ನೋದೇ ಮೊಟ್ಟ ಮೊದಲನೇ ರೂಪ. ಅವಿದ್ಯೆ ಅನ್ನೋದು ಅಜ್ಞಾನ. ಅಜ್ಞಾನದಿಂದ ತೋರ್ಕೊಂಡ ನಾನು ಅನ್ನೋದನ್ನು ಅವಿದ್ಯೆ ಅಂತ ಇದ್ದಾರೆ ಭಾಷೆಕಾರರು. ಹಾಗಾಗಿ ಅವಿದ್ಯೆಯ ಎಫೆಕ್ಟ್ ಅದು, ಅನಿಸಿಕೆ. ಆದ್ರೆ ಇದು ಸರಿ, ಅದನ್ನ ಹೆಚ್ಕೊಂಡಾಗ ಇದಾಗುತ್ತೆ. ಮೊದಲ ರೂಪ ಆಗಿರ್ತಕ್ಕಂಥ ನಾನು ಇದೆಯಲ್ಲ, ಅದೇ ಉಬ್ಕೊಂಡಾಗ ಈ ರೀತಿ ಆಗಿದೆ. ಬನ್ನಿ, ಅದಕ್ಕೆ ಚೆನ್ನಾಗಿ ಗೊಬ್ಬರ ನೀರು ಹಾಕಿ ಗಿಡವನ್ನು ಬೆಳೆಸುವ ಹಾಗೇನೆ ಆ ಅಹಂಕಾರ ಚೆನ್ನಾಗಿ ಹುಯ್ದು ಬಿಟ್ರೆ ಬೆಳ್ಕೊಂಡ್ಬಿಡ್ತದೆ. ಹಾಗೆ ಅವಿದ್ಯಾ ಎಂಬ ಹೆಸರಿನ ಅಹಂಕಾರ ಉಂಟಲ್ಲ, ಅದು ಕಷ್ಟತಮ. ಕಷ್ಟತಮ ಅಂದ್ರೆ ಪಂಡಿತಾನ ಮಹಾಮೋಹಸ್ಥಾನ. ಕೆಂಟು ಸಂದರ್ಭದಲ್ಲಿ ಕಿರಣ್ ಹೇಳ್ತಿದ್ರು, ಕೆಲವು ಸಭೆಗಳಲ್ಲಿ ನನ್ ಗುರುತಿಸದೆ ಹೋದ್ರೆ ಎದ್ದೋಗ್ಬಿಡ್ತಾರೆ, ಜಗಳ ಮಾಡ್ಬಿಡ್ತಾರೆ. ಅವ್ರಿಗೆ ಸುತ್ತವಾಗಿ ಹೆಂಗೋ ಕೂತಿರುತ್ತೆ. ಅದು ಬಹಳ ಕಷ್ಟ. ಆ ನಾನು ಅದನ್ನ ಮೆಟ್ಕೊಳ್ಳೋದಿದೆಯಲ್ಲ, ನಾನು ಅದನ್ನ ಮಾಡ್ಕೊಳ್ಳೋದು, ನಾನು ಮಹಾ ಎಷ್ಟು ಅಂತ ನಮ್ಮ ಪರಕಜ್ಜಿ ಸುಬ್ರಹ್ಮಣ್ಯ ಭಟ್ರು ಇಂಥ ಮಹಾತ್ಮದಮ್ಮ, ಎಷ್ಟು ವಿದ್ಯಾವಂತ ಗೊತ್ತಮ್ಮ ಅವರು. ಮಹಾಭಾಷ್ಯ ಅಷ್ಟು ವ್ಯಾಕರಣ ಅಷ್ಟಾಧ್ಯಾಯ ಪುಸ್ತಕದೇ ಪಾಠ ಹೇಳ್ತಿದ್ರು. ನೀವು ಇಟ್ಕೊಂಡು ಪಾಠ ಹೇಳ್ತೀನಿ ಅಂತ ಭಾರಿ ವಿದ್ಯಾವಂತರು. ಆಮೇಲೆ ವೇದಾಂತ ಶಿರೋಮಣಿ ಪಾಠ ಮದ್ರಾಸ್ ಪರೀಕ್ಷೆ ಮಾಡಿದಾಗ ಅವರಿಗೆ ಭಾಮತಿ, ಕಲ್ಪತರು, ವಿವರಣ ಮತ್ತೆ ಇಷ್ಟು ಸಿದ್ಧಿ ಅದೆಲ್ಲ ಇಟ್ಟು ಬರ್ಸಾನಿಟ್ಟಿದ್ರು. ಅವರು ಆ ಪರೀಕ್ಷೆಗೆ ಹೆದರ್ಕೊಂಡು 6 ತಿಂಗಳಿಂದ ಸರಿ ನಿದ್ದೆನೂ ಮಾಡಿದ್ರೆ ಓದಿದ್ದಾರೆ. ಅಷ್ಟು ಭೇಟ್ ಮಾಡಿದ್ದಾರೆ.
ಪರೀಕ್ಷೆ ಹೋಗಿ ನೋಡಿ ಆ ಕ್ವಶನ್ ಪೇಪರ್ ನೋಡಿದ್ರೆ ಚುಜಿಬಿ ಏನೂ ಇಲ್ಲ, ಇದಕ್ಕೆ ಇಷ್ಟಾಗಿ ಒದ್ದಾಡಿದೆ ಅಂತಂದೆ. ಅಷ್ಟು ವಿದ್ಯಾವಂತರು ಅವರು. ನಮ್ಮ ಮತ್ತೂರಿನ ಹೋದ್ಮೇಲೆ ನಾವು ಇಂಥ ವಿದ್ಯಾವಂತರು, ನೀವು ಹೀಗೆ ಪಾಠ ಕೊಟ್ರಿ, ನೀವು ಹೋಗ್ಬಿಟ್ರಿ, ನೀವು ಇದ್ದಿದ್ದು ಚೆನ್ನಾಗಿರ್ತಿತ್ತು, ನಾವು ಇನ್ನೂ ತುಂಬಾ ಜನ ಕಲಿಬೇಕು ಕಾಗದ ಬರೆದು, ಅದಕ್ಕೊಂದು ಕಾಗದ ಬರೆದು, ನಾನು ಯಾವ ಲೆಕ್ಕ ಈ ಪ್ರಪಂಚದಲ್ಲಿ ನಾನು ಏನು ಅಂತ ಅಂದ್ಕೊಂಡಿದ್ದೀನಿ, ನನ್ನನ್ನ ಒಂದು ದೊಡ್ಡ ಕಾಡು ಗೊಂಡಾರಣ್ಯ, ಆ ಗೊಂಡಾರಣ್ಯ ಒಳಗೆ ಹೋಗಕ್ಕೆ ಆಗಲ್ಲ, ಅದರ ಮಧ್ಯದಲ್ಲಿ ಒಂದು ಬಂಡೆ ಮೇಲೆ ಬೆಳೆದಂತಹ ಅತ್ತಿ ಮರ ಇದೆಯಲ್ಲ, ಆ ಅತ್ತಿ ಮರದಲ್ಲಿ ಹಣ್ಣು ಬೆಳುತ್ತಲ್ಲ, ಆ ಒಂದು ಹಣ್ಣೊಳಗೆ ಆ ಕಲ್ಸಂದಿ ಬಿರುಕೊಳಗೆ ಹೋಗ್ಬಿಡ್ತಲ್ಲ ಹಣ್ಣು, ಅದ್ರೊಳಗೆ ಹುಳು ಇರುತ್ತಲ್ಲ, 100 ಹುಳು, ಆ 100 ಹುಳು ನಾನು ಒಂದು ಹುಳು ಅಷ್ಟೇ, ನಾನು ಇನ್ನೇನು ಅಲ್ಲ ಅನ್ಕೊಂಡ್ರು. ಏನು ಅನ್ಕೊಂಡಿದ್ದ ನನ್ನನ್ನ ಈ ಪ್ರಪಂಚದ ನಾನು ಯಾವ ಲೆಕ್ಕವೂ ಇಲ್ಲ ಇದಕ್ಕೆ ಅಂತ ಅಷ್ಟು ಮಟ್ಟಿಗೆ ಅವರು ಇದು ಮಾಡ್ತಿದ್ರು. ತುಂಬಾ ವಿನಯ ಅವ್ರದ್ದು, ಸಾಧ್ಯ ವಿನಯ. ಹಾಗೆ ಸರ್ವದೋಷಾಣ ಮೂಲಂ, ಈ ಅಹಂಕಾರ ಅಂದು ಎಲ್ಲಾ ದೋಷಕ್ಕೂ ಲೋಕದ ಜನರಿಗೂ ಇಷ್ಟ ಆಗಲ್ಲ ಗೊತ್ತಾ. ಶಾಸ್ತ್ರೀಯ ಪುರುಷರಿಗೆ, ಲೋಕದವರಿಗೆ ತುಂಬಾ ನಾನು ಅಂದ್ಕೊಂಡು ಎಂತ ಮರಯ ಪ್ರತಿಯೊಂದಕ್ಕೂ ನಾನು ಅಂತಾನೆ ತುಂಬಾ ಕಷ್ಟ ಇನ್ ಜೊತೆಲಿ ಇರೋದು, ಇನ್ ವ್ಯವಹಾರ ಮಾಡೋಕ್ಕೆ ತುಂಬಾ ಕಷ್ಟ ಅಂತೇಳಿ ಲೋಕದವರೇ ಒಂದ್ಸಲ ಅಸಹ್ಯ ಪಟ್ಬಿಡ್ತಾರೆ. ಈ ಸರ್ವದೋಷಗಳಿಗೂ ಮೂಲ ಈ ಕಷ್ಟತಮವಾದ ಪರಿಹಾರ ಮಾಡೋದು ಕಷ್ಟ ಅಂತ. ಕಷ್ಟತಮ ಅಂದ್ರೆ ಈ ನಾನು ಬಿಟ್ಕೊಳ್ಳೋದಿದೆಯಲ್ಲ ಅಷ್ಟು ಸುಲಭ ಅಲ್ಲ. ಇಲ್ಲಿ ಅಹಂಕಾರ ಜಂಬ ಇದನ್ನು ತಗ್ಗಿಸ್ಕೋಬಹುದು, ಮೂಲಭೂತವಾದ ಅಹಂಕಾರ ಬಿಟ್ಕೊಳ್ಳೋದು ಬಹಳ ಕಷ್ಟ, ಅದು ಜ್ಞಾನ ಹೋಗೋದೇ ಇಲ್ಲ. ಜಂಬ ತಗ್ಗಿಸ್ಕೊಳ್ಳೋದು ಎಷ್ಟೋ ಕಷ್ಟ ಅಂತ ಇದ್ದಾರೆ. ಎಲ್ಲಾ ದೋಷಗಳಿಗೂ ಮೂಲ ಮತ್ತು ಎಲ್ಲಾ ಅನರ್ಥಕ್ಕೂ ಇದೇ ಕಾರಣ. ಎಲ್ಲಾ ಲೋಕದ ಕಷ್ಟಕ್ಕೂ ಈ ನಾನು ಮುಂದೆ ಅಂತ ಹೋಗಿ ಹಲ್ ಮುರ್ಕೊಂಡ, ಮುಗ್ಗರಿಸಿ ಬಿದ್ದ, ಪೆಟ್ ಮಾಡ್ಕೊಂಡ ಅಂತೇಳಿ ಸರ್ವಾನರ್ಥಗಳ ಪ್ರವೃತ್ತಿಗೂ ಈ ಅಹಂಕಾರವೇ ಮೂಲ, ಸರ್ವ ದೋಷಗಳಿಗೂ ಮೂಲ ಇದು. ಅದನ್ನ ಆಶ್ರಯಿಸಿಕೊಂಡಿರ್ತಾರೆ ಆಸು ದಂಪತಿಯವರು. ತಥಾ ಬಲಂ ಪರ ಅಭಿಭವ ನಿಮಿತ್ತಂ ಕಾಮರಾಗ ಅನ್ವಿತಂ ಧರ್ಮಾವಿರುದ್ಧೋ ಭೂತೇಶು ಅಂತಲ್ಲ, ಕಾಮರಾಗ ವಿವರ್ಜಿತಂ ಅಂದ್ರು. ಕಾಮರಾಗ ಅನ್ವಿತ, ಈ ಕೀಚಕನ ಬಲ ಇದಲ್ಲ, ಇದು ದುಷ್ಟ ಬಲ ಇದು. ಹಾಗೆ ಇನ್ನೊಬ್ಬರನ್ನ ಸೋಲಿಸುವ, ಮೆಟ್ಟುವ ತಿರಸ್ಕಾರ ಮಾಡುವ ಬಲ ಅದು ಯಾರಲ್ಲೋ ಇದೆ. ಆ ಮಹಾತ್ಮನೋ ತಪಸ್ವಿನೋ ಸತ್ಪುರುಷನೋ ಏನೋ ಅವರನ್ನ ಏನೋ ಕಾರಣದೇನೆ ಅಂತ ಹಂಗಿಸೋದು, ತಿರಸ್ಕಾರ ಮಾಡೋದು, ಮೆಟ್ಟೋದು. ಮತ್ತು ಕಾಮರಾಗಗಳನ್ನ ತುಂಬಾ ಆಸೆಗಳನ್ನ ತುಂಬಾ ತುಂಬಿಕೊಂಡಿರ್ತಾರೆ. ತುಂಬಾ ಕೆಲವರ ಮೇಲೆ ತುಂಬಾ ರಾಗ, ಕೆಲವ ಮೇಲೆ ತುಂಬಾ ಆಸೆ, ಕೆಲವ ಮೇಲೆ ವಿಶೇಷವಾದಂತಹ ದ್ವೇಷ. ಆ ದ್ವೇಷಕ್ಕೆ ಕಾರಣವೇ ಇಲ್ಲ, ನಿರ್ನಿಮಿತ ಒಬ್ಬರು ದ್ವೇಷ ಮಾಡ್ತಿರ್ತಾರೆ. ಒಂಥರ ಅವರಿಗೆ ನನಗೆ ಅವರು ಈಕ್ವಲ್ ಆಗ್ಬಿಡ್ತಾರೆ, ನನ್ನ ಮೀರಿ ಹೋಗ್ಬಿಡ್ತಾರೆ, ಕಲ್ಪನೆಯಿಂದಲೇ ದ್ವೇಷ ಮಾಡ್ತಿರ್ತಾರೆ. ಒಂದು ವಿದ್ಯೆಯಲ್ಲೋ ಅಧಿಕಾರದಲ್ಲೋ ಗುಣದಲ್ಲೋ ಅವ್ರಿಗೆ ಎಷ್ಟೋ ಇದೆ ಅಂತ ಯಾರಾದ್ರೂ 4 ಜನ ಅಂದ್ಬಿಟ್ರಂತೂ ತಡ್ಕೊಳಕ್ಕೆ ಆಗಲ್ಲ ಇವರಿಗೆ. ನನ್ನ ಮುಂದೆ ಇನ್ನೊಬ್ಬರನ್ನ ಹೊಗಳೋದು, ನನ್ನ ಮುಂದೆ ಇನ್ನೊಬ್ಬರನ್ನ ವಿಶೇಷವಾಗಿ ಎತ್ತಿಡುದು ತಡ್ಕೊಳಕ್ಕೆ ಆಗಲ್ಲ. ಭಾಳ ಬೇಜಾರ ಬಿಡ್ತಾರೆ, ಕೋಪ. ಏನ್ ಗೊತ್ತು, ಬಹಳ ಇದೇನು ಗೊತ್ತು ಅಂತ ಬಹಳ ಕಷ್ಟ ಅದು. ಇನ್ನೊಬ್ಬರನ್ನ ಮುಚ್ಚಾಕುವ ಅಭಿಭಾವನ ಮುಚ್ಚಾಕೋದು, ಮರೆಮಾಚುವಂತಹ ಬಲ, ಮತ್ತು ಕಾಮರಾಗಗಳಿಂದ ಕೂಡಿಕೊಂಡ ಬಲ ಅದು. ದರ್ಪಂ ಅಂದ್ರು. ದರ್ಪೋ ನಾಮ ಯಸ್ಯ ಉದ್ಭವೇ ಧರ್ಮಮತಿಕ್ರಾಮತಿ ಹೃಷ್ಟೋ ಧೃಪ್ಯತಿ ದೃಪ್ತೋ ಧರ್ಮಾನತಿಕ್ರಾಮತಿ ಅಂತ ಆಪಸಂಭ್ರಮ. ಈ ದರ್ಪ ಅಂದ್ರೆ ಒಂದು ಸೊಕ್ಕು ಅಂತಿದ್ವಲ್ಲ, ಆ ಸೊಕ್ಕು ಬಂದ್ಬಿಟ್ರೆ ಯಾರನ್ನು ಲಕ್ಷಿಸೋಲ್ಲ, ಶಾಸ್ತ್ರವನ್ನು ಲಕ್ಷಿಸೋಲ್ಲ, ದೊಡ್ಡವ್ರನ್ನ ಲಕ್ಷಿಸೋಲ್ಲ, ಲೋಕದ ವ್ಯವಸ್ಥೆಯನ್ನು ಲಕ್ಷಿಸಲ್ಲ. ಮಾಡ ತಗೊಳ ಕರ್ದಿಯ ಏನ್ ಮಾಡ್ತಾನೆ ಮಾಡಬೇಡ ಅಂತ. ಹಂಗೆ ಒಂದ್ಸಲ ಕೊಬ್ಬಿನಿಂದ ಶಾಸ್ತ್ರ ಉಲ್ಲಂಘನೆ ಮಾಡೋದು, ವ್ಯವಸ್ಥೆಯನ್ನು ಮುರಿಯೋದು, ಒಂದ್ ರೀತಿ ಲೋಕದ ಮರ್ಯಾದೆ ಇದೆಯಲ್ಲ ಅದನ್ನು ಧಿಕ್ಕರಿಸಿ ಏನೋ ಮಾಡೋದು. ಏನಾಗುತ್ತೋ ಆಗತ್ತೆ, ಯಾರೇನ್ ಮಾಡ್ತಾರೆ ಇಂದ ಪಾಪ ಮೇಲೆ ಬಂದ್ಕೊಳ್ಳಿ. ಧರ್ಮವನ್ನು ಮೀರುವ, ಶಾಸ್ತ್ರವನ್ನು ಮೀರುವ, ವ್ಯವಸ್ಥೆಯನ್ನು ಮುರಿಯುವಂತಹ ಒಂದು ಸೊಕ್ಕಿದೆಯಲ್ಲ ಅದನ್ನು ದರ್ಪ ಅಂತ ಕರೀತಾ ಇದ್ದಾರೆ. ಸ್ವಯಂ ಅಂತಃಕರಣಾಶ್ರಯೋ ದೋಷ ವಿಶೇಷ. ದೋಷ ವಿಶೇಷ. ದರ್ಪ ಅನ್ನೋದು ಅಂತಃಕರಣವನ್ನು ಆಶ್ರಯಿಸಿಕೊಂಡಂತಹ ಒಂದು ದೋಷ. ಹೇಗೆ ಕಾಮವು ಅಂತಃಕರಣ ಆಶ್ರಯಿಸಿಕೊಂಡಿದೆ, ಭಯ, ರಾಗದ್ವೇಷ ಎಲ್ಲವೂ ಅಂತಃಕರಣ ಆಶ್ರಯಿಸಿಕೊಂಡಿರುವಂತಹ ದೋಷಗಳೇ. ಈ ದರ್ಪ ಅನ್ನೋದು ಕೂಡ ಅಂತಃಕರಣದಲ್ಲಿ ಬಲವಾಗಿ ಒಂದು ಮೂಲೆ ಕೂತ್ಕೊಂಡಿರುತ್ತೆ. ದೊಡ್ಡ ಬೌಲು ಅಂತಃಕರಣ ಅನ್ನೋದು. ಆ ಬೌಲೊಳಗೆ ಏನೇನೇನು ಸದ್ಗುಣಗಳು ಎಷ್ಟು ಹೊಂದ್ಕೊಳಕಿದೆಯೋ ದುರ್ಗುಣಗಳು ಹಾಗೆ ಒಂದ್ ಕಡೆ ಕೂತ್ಕೊಂಡಿರೋದು. ಅಷ್ಟು ಎಷ್ಟಕ್ಕೆ ಆಶ್ರಯ ಕೊಟ್ಟಿದೆ ಅಂದ್ರೆ ಅಂತಃಕರಣ ಇಡೀ ವಿಶ್ವನೇ ತನ್ನೊಳಗೆ ಇಟ್ಕೊಂಡ್ಬಿಟ್ಟಿದೆ. ಅಷ್ಟು ದೋಷವು ಅಷ್ಟು ಗುಣವು ಅದರಲ್ಲೇ ಇರೋದು. ಸರಿಯಾಗಿ ಟ್ರೈನ್ ಅಪ್ ಮಾಡಿದ್ರೆ ಒಳ್ಳೆ ಗುಣವಂತವಾಗಿರುವಂತಹ ಅಂತಃಕರಣ ಆಗುತ್ತೆ. ಅದನ್ನ ಹೆಂಗ ಬೇಕಾಬಿಕ್ಕಿ ಬಿಟ್ಟು ಬಿಟ್ರೆ ಹೆಂಗಾಯ್ತು ಅದು ಪೂರ್ತಿ ಕುಲಗೆಟ್ಟು ಹೋಗುತ್ತೆ.
ಕಾಮಂ ಸ್ತ್ರೀಯಾದಿ ವಿಷಯಂ. ಕಾಮಂ ಸ್ತ್ರೀಯಾದಿ ವಿಷಯಂ. ಕಾಮನ ಬರೀ ಜನರಲ್ ಆದ ಬೈಕೆ ನಡಿಲ್ಲ. ಸ್ತ್ರೀಯಾದಿ ಎಷ್ಟು ಕಾಮಭೋಗ ಅನುಭವಿಸಿದ್ರು ಕಂಡು ಹುಡುಗಿರ ಬೇಕು ಅಂತ ಅಪೇಕ್ಷೆ ಪಡುವನು. ಪೃಥಿವ್ಯಾಂ ಯಾನಿ ರತ್ನಾನಿ ಹಿರಣ್ಯಂ ಪಶವ ಸ್ತ್ರೀಯ ತತ್ಸರ್ವಂ ನಾಲಮೇಕಸ್ಮೈ. ಎಷ್ಟು ಹುಡುಗಿರಿದಾರೋ, ಎಷ್ಟು ಬಂಗಾರ ಇದೆಯೋ, ಎಷ್ಟು ಇದೆಯೋ, ಒಬ್ಬರಿಗೆ ಅಷ್ಟು ಬೇಕು ಅಂತ ಆಸೆ. ಅನುಭವಿಸೋಕ್ಕಾಗಲ್ಲ, ಆಸೆ ಮಾತ್ರ ಇದೆ. ಎಷ್ಟನ್ನು ಅನುಭವಿಸ್ತಾನೆ, ಎಷ್ಟು ಮಾಡ್ತಾನೆ. ಸಾಮರ್ಥ್ಯ ಇಲ್ಲದೆ ಹೋದ್ರೆ ಕೆಟ್ಟ ಆಸೆ ಇದೆ ಇವನಿಗೆ. ಅದನ್ನು ಹೇಳ್ತಿದ್ದಾರೆ. ಸ್ತ್ರೀಯ ಮುಂತಾದ ವಿಷಯದ್ದಾದ ಅಲ್ಲ, ಸ್ತ್ರೀಯರಿಗೆ ಪುರುಷರ ಮುಂತಾದ ವಿಷಯದ್ದಾದ ಕಾಮ. ಕ್ರೋಧಂ ಅನಿಷ್ಟ ವಿಷಯಂ. ಕ್ರೋಧಂ ಅನಿಷ್ಟ ವಿಷಯಂ. ಧರ್ಮ ನಿಮಿತ್ತವಾದ ಕ್ರೋಧ ಇದೆಯಲ್ಲ, ಅದು ಒಳ್ಳೇದು. ರಾಮ ಸಿಟ್ಟು ಮಾಡ್ಕೊಂಡಲ್ಲ, ಅದು ಒಳ್ಳೇದು. ಯಾಕೆ ಋಷಿಗಳಿಗೆ ಆಗ್ತಾ ಇರೋ ಅನ್ಯಾಯಕ್ಕೆ, ಅಪಚಾರಕ್ಕೆ ರಾಮ ಯಜ್ಞಂತಲ್ಲ, ಅದು ಸರಿಯಾದಂತ, ಅದು ಸಾತ್ವಿಕವಾದ ಕ್ರೋಧ. ಅದು ಅನ್ಯಾಯ ಪ್ರತಿಭಟನೆ ಮಾಡುವಂಥ ಸಿಟ್ಟು ಬೇಕು. ಅನ್ಯಾಯ ಆಗ್ತಿದ್ರೆ ನೋಡ್ಕೊಂಡು ಸುಮ್ಮನೆ ಇರಬಾರ್ದು, ಅನ್ಯಾಯ ಪ್ರತಿಭಟನೆ ಮಾಡೋದು. ಆದರೆ ಅನಿಷ್ಟ ವಿಷಯದ ಸಿಟ್ಟು ಏನು, ಮೊಬೈಲ್ ಕೊಡ್ಲಿಲ್ಲ ಅಂತಲೇ ಟಿವಿ ಕಲ್ಲು ಹೊಡೆದು ಬಿಡೋದು. ಮನೆ ಟಿವಿಗೆ ಮೊಬೈಲ್ ಕೊಡಿಸ್ಲಿಲ್ಲ ಅಂದ್ರೆ ಅದೇ ಕೋಪಕ್ಕೆ ಏನೋ ಕೊಟ್ಬಿಡೋದು. ಏನೋ ಒಂದು ಮನೇಲಿ ಏನೋ ಒಂದು ಮಾತು ಕೇಳಲ್ಲ, ಏನೊಂದು ಮಾಡ ಸುಮ್ಮನೆ ಇರೋದ, ಕೇಳಬಾರ್ದು ಕೊಡಲ್ಲ ಅಂತಂದ್ರೆ ಅದಕ್ಕೆ ಏನೇನೋ ಮಾಡ್ಬಿಡಲ್ಲ ಆ ಸಿಟ್ಟಿಗೆ. ಜನರಿಗೂ ತೊಂದರೆ ಉಂಟು ಮಾಡುವ, ತನಗೂ. ನಮ್ಮ ಸುಮತಿ ಒಬ್ಬಳು ಚಿಕ್ಕ ಹುಡುಗಿಯಾಗಿದ್ದಾಗ, ಸುಮತಿ ಲಕ್ಷ್ಮಿನೋ ಕತ್ತಿಗೆ ಒದ್ಬಿಟ್ಲು. ನಂಗೆ ಇದ್ಕೊಳ್ಳಿ ಅಂತ ಕತ್ತಿ ಕಾಲು ತುಂಡಾಗ್ಬಿಡ್ತು. ಅವಳಿಗೆ ಗೊತ್ತೇ ಇಲ್ಲ ಒದ್ದೇದಾಗುತ್ತೆ ಅಂತ. ಕೋಪ ಮಾಡ್ಬಿಟ್ಟು ಕತ್ತಿಗೆ ಒದ್ಬಿಟ್ಲು, ಹೊಡೆದೋಗ್ಬಿಡ್ತು. ಹೊಲಿಗೆ ಹಾಕಿಸ್ಕೊಂಡು ಮಾಡ್ಕೊಂಡ್ರು. ಅಲ್ಲ, ಕೋಪದಲ್ಲಿ ಏನ್ ಮಾಡ್ತಾ ಇದ್ದೀನಿ ವಿವೇಕ ಇರೋದು ಅವ್ರಿಗೆ. ತುಂಬಾ ತಪ್ಪದು. ಮನುಷ್ಯನಿಗೆ ಸಿಟ್ಟು ಅತಿಯಾಗ್ಬಿಟ್ರೆ ವಿವೇಕ ಹೋಗ್ಬಿಡುತ್ತೆ. ಕ್ರೋಧಾದ್ಭವತಿ ಸಮೂಹ, ಸಮೂಹಾತ್ ಸ್ಮೃತಿ ವಿಭ್ರಮ, ಸ್ಮೃತಿ ಭ್ರಂಶಾತ್ ಬುದ್ಧಿನಾಶ. ಹಂಗಾಗತ್ತೆ. ಏತಾನ್ ಅನ್ಯಾಂಶ್ಚ ಮಹತೋ ದೋಷಾನ್ ಸಂಶ್ರಿತಾಃ. ಏತಾನ್ ಅನ್ಯಾಂಶ್ಚ ಮಹತೋ ದೋಷಾನ್ ಸಂಶ್ರಿತಾಃ. ಇವುಗಳನ್ನು ಮತ್ತು ಇನ್ನೂ ಕೆಲವು ಬೇರೆ ಬೇರೆ ದೋಷಗಳನ್ನು, ದೊಡ್ಡ ದೊಡ್ಡ ದೋಷಗಳನ್ನೆಲ್ಲ ಆಶ್ರಯಿಸಿಕೊಂಡಿರ್ತಾರೆ. ಅಸೂಯೆ ಸಿಕ್ಕಾಪಟೆ ಇರುತ್ತೆ, ಸುಳ್ಳು ಸಿಕ್ಕಾಪಟೆ ಇರುತ್ತೆ, ವಂಚನೆ, ಕಪಟ, ಮಾಯಾವಿತ್ವ ತುಳ್ಕಾಡ್ತಾ ಇರುತ್ತೆ ಅವರಲ್ಲಿ. ಆಸುರಿ ಸಂಪತ್ತಿನಲ್ಲಿ ಇದೆಲ್ಲ ಮೂರ್ತಿಮತ್ತ ಕೂತ್ಕೊಂಡಿರುತ್ತೆ. ಕಿಂಚತೆ ಮಾಂ ಈಶ್ವರಂ. ಕಿಂಚತೆ ಮಾಂ ಈಶ್ವರಂ. ಆತ್ಮಪರದೇಹೇಷು. ಆತ್ಮಪರದೇಹೇಷು. ಸ್ವದೇಹೇ ಪರದೇಹೇಷು ಚ. ಸ್ವದೇಹೇ ಪರದೇಹೇಷು ಚ. ತದ್ಬುದ್ಧಿ ಕರ್ಮ ಸಾಕ್ಷಿಭೂತಂ ಮಾಂ ಪ್ರದ್ವಿಷಂತಃ. ತದ್ಬುದ್ಧಿ ಕರ್ಮ ಸಾಕ್ಷಿಭೂತಂ ಮಾಂ ಪ್ರದ್ವಿಷಂತಃ. ಮಚ್ಛಾಸನ ಅತಿವರ್ತಿತ್ವಂ ಪ್ರದ್ವೇಷಃ. ಮಚ್ಛಾಸನ ಅತಿವರ್ತಿತ್ವಂ ಪ್ರದ್ವೇಷಃ. ಏನು ಅಂದ್ರೆ ಆ ರೀತಿ ಆಸುರ ಸಂಪತ್ನವರು ನನ್ನನ್ನು ದ್ವೇಷ ಮಾಡ್ತಾರೆ ಅಂತಂದ ಪರಮಾತ್ಮ. ಪರಮಾತ್ಮನ ಎಂತ ದ್ವೇಷ ಮಾಡ್ತಾರೆ ಅಂತಂದ್ರೆ ತಮ್ಮನ್ನು ದ್ವೇಷ ಮಾಡ್ಕೋತಾರೆ, ಪರಮಾತ್ಮನೂ ದ್ವೇಷ ಮಾಡ್ಕೋತಾರೆ ಎಂದು. ತಮ್ಮನ್ನ ಹೆಂಗ್ ದ್ವೇಷ ಮಾಡ್ಕೋತಾರೆ ಅಂತ ಕೇಳಿದ್ರೆ, ತಮ್ಮ ಬುದ್ಧಿಗೆ ಸಾಕ್ಷಿಯಾಗಿ ಕೂತ್ಕೊಂಡಂತಹ ಸ್ವರೂಪವನ್ನ ತಪ್ಪು ಮಾಡ್ತಾ ಇದ್ದೀನಿ ಗೊತ್ತು ಮಾಡ್ಕೊಡ್ತಾ ಇದ್ದಾನೆ. ಸಾಕ್ಷಿಯಾಗಿದ್ದು ಸುಳ್ಳು ಹೇಳೋದು ತಪ್ಪು, ಕಳ್ತನ ಮಾಡೋದು ತಪ್ಪು, ಹಿಂಸೆ ಮಾಡೋದು ತಪ್ಪು ಅಂತಿದ್ರು ಕೂಡ ಅದನ್ನ ಬದಿಗೊತ್ತಿ ಆ ತಪ್ಪು ಗೊತ್ತಾಗ್ತಾ ಇದ್ದದನ್ನು ಕೂಡ ಮುಚ್ಚಾಕೊಂಡು ಆ ಕ್ರಿಯೆ ಮಾಡೋದಿದೆಯಲ್ಲ, ಅದಂತೆ ಭಗವಂತ, ಅದೇ ಭಗವಂತನ ದ್ವೇಷ. ಭಗವಂತ ಅದೆಲ್ಲ ಮಾಡಬಾರ್ದು ಶಾಸ್ತ್ರ ಮೂಲಕ ಹೇಳಿದನಲ್ಲ. ನೋಡೋ, ಕಳ್ತನ ಮಾಡಬಾರ್ದು, ಯಾರಿಗೂ ತೊಂದರೆ ಕೊಡಬಾರ್ದು, ಹಿಂಸೆ ಮಾಡಬಾರ್ದು, ಅನ್ಯಾಯ ಮಾಡಬಾರ್ದು ಅಂತ ಹೇಳಿ ಪರಮಾತ್ಮ ಶಾಸ್ತ್ರ ಮೂಲಕವಾಗಿ ಜಗತ್ತಿಗೆ ಒಂದು ಸಂದೇಶವನ್ನು ಕಳಿಸಿದ್ದಾನೆ. ಅದನ್ನ ಅತಿಕ್ರಮಣ ಮಾಡೋದಿದೆಯಲ್ಲ, ಅದು ಭಗವಂತನ ದ್ವೇಷ. ಭಗವಂತನ ನೇರ ಬೈಬೇಕಾಗಿಲ್ಲ. ಈ ತಂದೆಗೆ ಏನು ಇಷ್ಟವೋ, ತಂದೆ ಏನೇನು ಮಾಡ್ಬೇಕು ಅಂದ್ಕೊಂಡಿದ್ದಾನೋ, ನೀನು ಇದು ಮಾಡಿದ್ರೆ ನಂಗೆ ಹಿತ, ನೀನು ಈ ರೀತಿ ನಡ್ಕೋಬೇಕು ಅಂತ ತಂದೆಗೆ ಇಷ್ಟ ಇದ್ದು ಅದಂತೆ ನಡ್ಕೊಳ್ಳಿಲ್ಲ ಅಂದ್ರೆ ತಂದೆ ಮೇಲೆ ನನ್ಗೆ ಗೌರವ ಇಲ್ಲ ಅಂತ ಅರ್ಥ. ತಂದೆ ತಿರಸ್ಕಾರ ಮಾಡ್ತೀನಿ ಅಂತ ಅರ್ಥ. ಅವನು ಹೇಳಿದ್ದನ್ನು, ಅವನಿಗೆ ಇಷ್ಟವಾದದ್ದನ್ನು ಉದ್ದೇಶಪೂರ್ವಕವಾಗಿ ಮಾಡಲಿಲ್ಲ ಅಂದ್ರೆ ಅರ್ಥ ಏನು? ತಂದೆಗೆ ಏನು ಅನ್ಸುತ್ತೆ? ಓ, ನನ್ ಕಂಡ್ರೆ ಅಷ್ಟೇ ಇವನಿಗೆ ಬೆಲೆ, ನನ್ ಕಂಡ್ರೆ ಇಷ್ಟೇ ಗೌರವ ಅಂತ ಹೇಳಿ ತಂದೆ ಅನ್ಕೊಳ್ತಾನೆ ಇಲ್ವೋ? ಅದೇ ರೀತಿ ಭಗವಂತ ಶಾಸ್ತ್ರ ಮೂಲಕವಾಗಿ ಜಗತ್ತಿಗೆ ಒಂದು ವ್ಯವಸ್ಥೆ ಹೇಳಿದ್ದಾನೆ. ಈ ರೀತಿ ನಡ್ಕೊಳ್ರಪ್ಪ, ಈ ರೀತಿ ಇರಪ್ಪ. ನಾನು ಅತಿಕ್ರಮಣ ಮಾಡ್ತೀನಿ ಅಂದ್ರೆ ಶಾಸ್ತ್ರದ ತಿರಸ್ಕಾರ ಜೊತೆಗೆ ಭಗವಂತನ ತಿರಸ್ಕಾರ ಆಯ್ತದು. ಮಾತು ಬೆಲೆ ಕೊಡ್ಲಿಲ್ಲ ಅಂದ್ರೆ ಇನ್ನೇನೋ ಭಗವಂತ ತಿರಸ್ಕಾರ ಇದು. ಹಾಗೆ ಈಶ್ವರನಾಗಿರುವ ನನ್ನನ್ನ ತಮ್ಮ ದೇಹದಲ್ಲಿ, ಸ್ವದೇಹದಲ್ಲಿ ಅಂದ್ರೆ ಅವರ ಬುದ್ಧಿಗೂ ಅವರ ಕರ್ಮಕ್ಕೂ ಸಾಕ್ಷಿಯಾಗಿರುವ ನನ್ನನ್ನ ತಮ್ಮ ದೇಹದಲ್ಲಿ, ಹಾಗೆ ಬೇರೆ ದೇಹದ ಬೇರೆಯವ್ರನ್ನ ತಿರಸ್ಕಾರ ಮಾಡೋದು ಭಗವಂತನ ತಿರಸ್ಕಾರವೇ. ಹೌದು, ಇಲ್ಲಿ ಮಾಂ ಈಶ್ವರಂ ಆತ್ಮಪರದೇಹೇಶು ಮೂಲಪದಮ್ಮ, ಮೂಲಪದ ಅದು. ಆತ್ಮಪರದೇಹೇಶು ಒಂದು ಪದ, ಅದು ಮೂಲಪದ. ಅದಕ್ಕೆ ಬರೀತಾರೆ ಆತ್ಮಪರದೇಹ ಸ್ವದೇಹೇ ಪರದೇಹೇ ವ್ಯಾಖ್ಯಾನ. ಸ್ವದೇಹದಲ್ಲಿ ಹೇಗೆ? ಆ ಸ್ವದೇಹದಲ್ಲಿರುವ ಬುದ್ಧಿಗೂ ಕರ್ಮಕ್ಕೂ ಸಾಕ್ಷಿಯಾಗಿದ್ದಾನೆ.
ಸಾಕ್ಷಿಯಾಗಿದ್ದು ನೋಡೋ ಇದು ತಪ್ಪು, ಇದು ನೀ ಸುಳ್ಳು ಹೇಳ್ತಿದ್ಯಾ, ಅವ್ನು ಗೊತ್ತಾಗ್ತಿರುತ್ತೆ ಸುಳ್ಳು ಹೇಳ್ತಾ ಇದ್ದೀನಿ ಅಂತ. ಅದು ಸಾಕ್ಷಿಯಾದ ಆತ್ಮನೋ ಅನುಭವದಿಂದ ಹೇಳ್ತಿದ್ದೇನೆ, ಸುಳ್ಳು ಹೇಳಬಾರ್ದು, ಮೋಸ ಮಾಡಬಾರ್ದು, ದ್ರೋಹ ಮಾಡಬಾರ್ದು ಅಂತ. ತನ್ನ ಅನುಭವ ಗೊತ್ತಾಗ್ತಿದ್ದು, ತಪ್ಪು ಗೊತ್ತಾಗ್ತಿದ್ದು ಮಾಡ್ತಾ ಇರ್ತಾನಲ್ಲ, ಇದು ಭಗವಂತನ ದ್ವೇಷ ಮಾಡೋದು, ಅಪಚಾರ ಮಾಡೋದು. ಧರ್ಮಕ್ಕೂ ಅಪಚಾರ, ಆ ಪರಮಾತ್ಮಗೂ ಅಪಚಾರ, ಶಾಸ್ತ್ರಕ್ಕೂ ಅಪಚಾರ. ಯಾವಾಗಲೂ ಆತ್ಮಶುದ್ಧಿಯಾಗಿ ವ್ಯವಹಾರ ಮಾಡಬೇಕು ಅಂತ, ನಮ್ಮ ಹೃದಯ ಶುದ್ಧಿಯಾಗಿ ವ್ಯವಹಾರ ಮಾಡಬೇಕು ಅಂದ್ರೆ, ನನ್ನ ಮನಸ್ಸಿಗೆ ಇದು ಪರವಾಗಿಲ್ಲ, ತಪ್ಪಿಲ್ಲ ಅನ್ನಿಸ್ತಾ ಇದೆ ಅಂತ ಅಂದ್ಕೊಂಡು ಮಾಡೋದು. ನಿನಗಿದು ಸರಿಯಲ್ಲ, ತಪ್ಪು ಇದು ಅಂತ ಅನಿಸಿದ್ರೆ ಮಾಡಕ್ ಹೋಗ್ಬೇಡ. ನಿನ್ನ ಮನಸ್ಸೇ ನಿನ್ಗೆ ಹೇಳ್ಕೊಡ್ತಾ ಇದೆ, ಯಾವುದು ಯಾಕೋ ಸರಿಯಲ್ಲ ಅನಿಸ್ತಾ ಇದೆ, ನಾನು ಮಾಡೋದು ಅನಿಸಿದ್ರೆ ಮಾಡ್ಬೇಡ ಅದನ್ನ ಅಂತ ಸ್ಪಷ್ಟವಾಗಿ ಅನುಭವ ರೂಪದಿಂದ ಗುರುವಾಗಿ ಭಗವಂತನ ಹೇಳ್ಕೊಡ್ತಾ ಇದ್ದು, ಅದನ್ನ ತಿರಸ್ಕರಿಸಿದ್ರೆ ಪರಮಾತ್ಮ ತಿರಸ್ಕಾರ ಮಾಡ್ದಂಗೆ ಆಯ್ತು. ಅವರ ಬುದ್ಧಿಗೂ ಕರ್ಮಕ್ಕೂ ಸಾಕ್ಷಿಯಾಗಿರುವ ನನ್ನನ್ನ ತಮ್ಮ ದೇಹದಲ್ಲೂ ಇನ್ನೊಬ್ಬರ ದೇಹದಲ್ಲೂ ಅಂದ್ರೆ ಬೇರೆಯವ್ರ ತಿರಸ್ಕಾರ ಕಾಣೋದು, ಬೇರೆಯವ್ರನ್ನ ಅಸಹ್ಯ ಪಡೋದು, ಬೇರೆಯವರಿಗೆ ಒಂದ್ಸಲ ಕುಚ್ಚಿದ ಭಾವನೆ ಮಾಡೋದು, ಇದೆಲ್ಲ ಒಂದು ರೀತಿ ಇದು ಅವನ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ, ಅವನಿಗೆ ಸರ್ವಭೂತ ತಿರಸ್ಕಾರ ಕೇಶವಂ ಪ್ರತಿಗಚ್ಚತಿ. ಯಾರನ್ನು ತಿರಸ್ಕಾರ ಮಾಡೋದು ಭಗವಂತನಿಗೆ ಮುಟ್ಟೋದು. ಯಾಕಂದ್ರೆ ಸರ್ವರಿಗೂ ಆತ್ಮನಾಗಿ ಕೂತ್ಕೊಂಡಿದ್ದಾನೆ ಅವನು, ಸರ್ವರಿಗೂ ಆತ್ಮನಾಗಿ ಕೂತ್ಕೊಂಡಂತ ಅವನು ಯಾರು ನೊಂದ್ಕೊಂಡ್ರು ನನ್ನ ಆರಾಧ್ಯ ದೇವನೇ ಅಲ್ಲಿ ನೊಂದ್ಕೊಳ್ಳೋದು. ಹಾಗಾಗಿ ಯಾವ ಇದಕ್ಕೂ ನಾವು ಮಾಡಬಾರ್ದು. ನನಗೆ ಯಾರಾದ್ರೂ ಬೈದು ಒಂದು ಮಾಡಿದ್ರೆ ಎಷ್ಟು ದುಃಖ ಬೇಜಾರಾಗತ್ತೋ ಪ್ರತಿಯೊಬ್ಬರಿಗೂ ಹಾಗಾಗತ್ತೆ ಅಂತ ಹೇಳಿ ಆದಷ್ಟು ಅನಿವಾರ್ಯ ಪ್ರಸಂಗದಲ್ಲಿ ಮಕ್ಕಳನ್ನು ತಿದ್ದುವಾಗ ಮಾತ್ರ ಹೇಳ್ಬೋದೇ ಹೊರತು ಎಲ್ಲ ಸುಮ್ಮನೆ ಎಲ್ಲರೂ ಹೇಳ್ತೀನಿ ಅಂತ ಹೋಗೋದು ಅರ್ಥ ಇಲ್ಲ. ಅದು ಮಚ್ಛಾಸನ ಅತಿವರ್ತಿತ್ವಂ ಪ್ರದ್ವೇಷಃ ಅಂದ್ರೆ ಬರೋದು. ಮಚ್ಛಾಸನ ಅತಿವರ್ತಿತ್ವಂ ಪ್ರದ್ವೇಷಃ. ಶಾಸನ ಇದೆಯಲ್ಲ, ಒಂದು ಕಟ್ಟಳೆ, ಒಂದು ನಿಯಮ, ಶಾಸ್ತ್ರ ಮೂಲಕವಾಗಿ ಜಗತ್ತಿಗೆ ಒಂದು ವ್ಯವಸ್ಥೆಯನ್ನು ಗೊತ್ತು ಮಾಡಿದ್ದೀನಲ್ಲ, ಇದನ್ನು ಅತಿಕ್ರಮಣ ಮಾಡೋದೇ ನನ್ನ ದ್ವೇಷ ಅಂತ. ಈಗ ವರ್ಣಾಶ್ರಮ ಧರ್ಮ ನಾನು ಫಾಲೋ ಮಾಡಲ್ಲ ಅಂದ್ರೆ ನೀನು ಭಗವಂತನ ತಿರಸ್ಕಾರ ಮಾಡ್ತಾ ಇದೀಯಾ ಅಂತ ಅರ್ಥ ಆಯ್ತು. ನಾನು ಬ್ರಾಹ್ಮಣನಾಗಿದ್ದು ವೇದಾಧ್ಯಯನ ಮಾಡಲ್ಲ, ಶಾಸ್ತ್ರಾಧ್ಯಯನ ಮಾಡಲ್ಲ, ಉಪಾಸನ ವಿಷಯ ಸಂಧ್ಯಾ ಕರ್ಮ ಮಾಡಲ್ಲ ಅಂದ್ರೆ ನೀವು ಭಗವಂತನ ಮೇಲೆ ನಂಬಿಕೆ ಇಲ್ಲ, ಭಗವಂತನ ಮೇಲೆ ನಮಗೆ ಶ್ರದ್ಧೆ ಇಲ್ಲ, ಅವನನ್ನು ತಿರಸ್ಕಾರ ಮಾಡಿದೇನೇನು ಅಂತ ಡೈರೆಕ್ಟ್ ಹೇಳ್ತಾ ಇದ್ದಾರೆ. ಇಲ್ಲಿ ಎಲ್ಲಿಗೆ ಹೋಗುತ್ತೆ ಅಂದ್ರೆ ಈ ವಾಕ್ಯ ಎಲ್ಲರೂ ಎದೆ ಮಾಡ್ಕೊಂಡು ನೋಡ್ಬೇಕು, ಹಬ್ಬ ನಾನು ಎಷ್ಟು ಮಟ್ಟಿಗೆ ಮಾಡ್ತಾ ಇದ್ದೀನಿ ಭಗವಂತನ ಅಪಚಾರವನ್ನು ಹಾಗಾದ್ರೆ ಅಂತ. ಭಗವಂತನ ವಾಣಿ ಅಂದ್ರೆ ವೇದ, ಭಗವಂತನ ಒಂದು ಸಂದೇಶ ಅಂದ್ರೆ ಧರ್ಮಶಾಸ್ತ್ರಗಳು. ಧರ್ಮಶಾಸ್ತ್ರ ವೇದ ಮೂಲಕ ಜಗತ್ತಿಗೆ ಒಂದು ವ್ಯವಸ್ಥೆ. ನೀವು ಇದನ್ನ ನಡ್ಕೊಳ್ರೋ, ನೀವು ಕೃತಾರ್ಥರಾಗ್ತೀರಾ, ಉದ್ಧಾರ ಆಗ್ತೀರಾ, ತತ್ವಜ್ಞಾನ ಆಗುತ್ತೆ, ಮುಕ್ತರಾಗ್ತೀರಾ ಅಂತ ಕಾರುಣ್ಯದಿಂದ ಭಗವಂತ ಇದನ್ನು ಕೊಟ್ಟ. ಯಾಕೆ ಕೊಡ್ಬೇಕಾಯ್ತು ಭಗವಂತ ವೇದವನ್ನು ನಮಗೆ? ಯಾಕೆ ನಮಗೆ ನಿಯಮವನ್ನು ವಿಧಿಯನ್ನು ಹೇಳ್ಬೇಕಾಯ್ತು? ನಮ್ಮಲ್ಲಿ ಪ್ರೇಮ ಇದ್ದಿರ್ತಾನೆ, ಈ ರೀತಿ ನಡ್ಕೊಂಡ್ರೆ ನೀವು ಕೃತಾರ್ಥರಾಗ್ತೀರಾ ಅನ್ನೋ ಒಂದು ಇದನ್ನು ಕಂಡುಕೊಂಡು ಪ್ರೇಮದಿಂದ ಹೇಳಿದ್ದಾನೆ. ಇನ್ನು ಅದನ್ನು ತಿರಸ್ಕಾರ ಮಾಡಿಬಿಟ್ರೆ ಆತ್ಮೋದ್ಧಾರಕ್ಕಿರುವ ಮಾರ್ಗವನ್ನೇ ನೀನು ಅವಮಾನ ಮಾಡ್ತೀನಿ, ತಿರಸ್ಕಾರ ಮಾಡ್ತೀನಿ ಅಂತಂದ್ರೆ ನಿನ್ನ ಮಾರ್ಗ ನೀನು ಹಾಳು ಮಾಡ್ಕೊಂಡಂಗಾಯ್ತು. ನೀನು ಭಗವಂತನಿಗೂ ತಿರಸ್ಕಾರ ಮಾಡ್ದಂಗಾಯ್ತು ಇಂಡೈರೆಕ್ಟ್ ಆಗಿ. ಅದನ್ನು ಮಾಡುತ್ತಾ ತಂಕುರುವಂತಹ ಅಭ್ಯಸೂಯಕಾಃ ಸನ್ಮಾರ್ಗಸ್ಥಾನಾಂ ಗುಣೇಶು ಅಸಹಮಾನಾಃ. ಸನ್ಮಾರ್ಗಸ್ಥಾನಾಂ ಗುಣೇಶು ಅಸಹಮಾನಾಃ. ಸನ್ಮಾರ್ಗದಲ್ಲಿರ್ತಕ್ಕಂತಹ ಜನರ ಗುಣದಲ್ಲಿ ಸಹನ ಇದ್ದಿದ್ದು. ದುರ್ಯೋಧನ ಆಗಿದೆ ಅದೇ, ಆ ಧರ್ಮರಾಜನ ಎಲ್ಲರೂ ಮೆಚ್ಕೊಳ್ತಾ ಇದ್ರು. ಆ ಧರ್ಮರಾಜನ ಗುಣ ಇತ್ತಲ್ಲ, ಅದು ಇವನಿಗೆ ಅಭ್ಯಾಸ ಅಲ್ಲ, 10 ಜನ್ಮದಲ್ಲಿ ಪ್ರಾಕ್ಟೀಸ್ ಮಾಡಿದ್ರು ಅಂತ ಸ್ವಭಾವ ಅಂದು. ಅದು ಧರ್ಮರಾಜನಿಗೆ ಕಾಡಲ್ಲಿದ್ದು ಗೌರವ, ನಾಡಲ್ಲಿದ್ದು ಗೌರವ ಇದಿತ್ತಲ್ಲ, ಅದೇ ಅವನು ಹೊಟ್ಟೆ ಉರಿತಾ ಇತ್ತು, ಅವನಿಗೆ ತಡ್ಕೊಳಕ್ಕೆ ಆಗ್ತಿರ್ಲಿಲ್ಲ. ಆ ಸನ್ಮಾರ್ಗದಲ್ಲಿದ್ದವರಿಗೆ ಒಂದು ಶಾಂತಿ, ಸಮಾಧಾನ, ಗೌರವ, ಸ್ಥಾನಮಾನ ಎಲ್ಲ ಸಹಜವಾಗಿರುತ್ತೆ. ಅವ್ರು ಅಪೇಕ್ಷೆ ಪಟ್ಟಿರಲ್ಲ. ಅವರು ಸನ್ಮಾರ್ಗದಲ್ಲಿರಬೇಕು ಅಂತ ಒಂದನ್ನೇ ಅವ್ರು ಇಟ್ಕೊಂಡಿರ್ತಾರೆ ಹೊರತು ನಮಗೆ ಜನರು ಗೌರವ ಕೊಡೋದು, ಮರ್ಯಾದೆ ಕೊಡೋದು, ಸ್ಥಾನಮಾನ ಏನೂ ಅಪೇಕ್ಷೆ ಪಟ್ಟಿಲ್ಲ. ಅದು ತಾನಾಗೆ ಬರುತ್ತೆ. ಅದು ಸನ್ಮಾರ್ಗದಿದ್ಬಿಟ್ರೆ ಅದನ್ನ ಕೆಲವು ಜನ ದುಷ್ಟರು ಸಹಿಸ್ಕೊಳ್ಳಲ್ಲ. ಇದು ಏನೋ ಅವನು ಕಟ್ಟೋದು, ಗೌರವ ಕೊಡೋದು, ಮರ್ಯಾದೆ ಕೊಡೋದು ಹಾಗೆ ಅಂತ. ಕೃಷ್ಣ ಸಭೆಗೆ ಬಂದ್ರೆ ಎದ್ದಿನ್ಸ್ಕೋಬಾರ್ದು ಮಾತಾಡ್ಕೊಂಡಿದ್ದಾರೆ ದುರ್ಯೋಧನ, ಶಕುನಿ, ದುಶ್ಯಾಸನ. ಅವರೆಲ್ಲ ಋಷಿಮುನಿಗಳೇ ಎದ್ದು ನಿಂತಿದ್ದಾರೆ. ಕೃಷ್ಣ ಬಂದ ಅಂದ್ರೆ ಹೇಳೋದ್ ನಾವು ಏಮಗ್ ಹೇಳೋದ್ ಬೇಡ ಅಂತ ಅವಮಾನ ಮಾಡ್ಬೇಕು ಅಂತ ಕೃಷ್ಣನಿಗೆ ಅಲ್ಲ. ಸರ್ವಾತ್ಮನಾದ ಭಗವಂತ ಅವಮಾನ ಆಗುತ್ತೆ. ಅವನ ಹೃದಯದಲ್ಲಿ ಇವನು ದುರ್ಯೋಧನ, ಶಕುನಿ, ದುಶ್ಯಾಸನ ಇರೋದು ಬೇರೆ ಯಾರು. ಅವನಿಗೆ ಅಭಿಮಾನವೇ ಇಲ್ಲ. ಅಭಿಮಾನವಿದ್ದವನಿಗೆ ದುಃಖ ಆಗತ್ತೆ, ಬೇಜಾರಾಗತ್ತೆ, ಇದಾಗತ್ತೆ. ನಿನ್ನ ಸ್ವಭಾವ ನೀನು ತೋರಿಸ್ಕೊಳ್ತಾ ಇದೆಯಾ, ಇದು ಏನಂತೆ? ನೀನು ಗೌರವ ಕೊಟ್ಟರೆ ಭಗವಂತನ ಹೆಚ್ಚಾಗಲ್ಲ, ಅದ ತಿರಸ್ಕಾರ ಮಾಡಿದ್ರೆ ಭಗವಂತನ ಕಮ್ಮಿ ಆಗಲ್ಲ. ನಿನ್ನ ತನ ನೀನು ತೋರಿಸ್ಕೊಳ್ತಾ ಇದೀಯ ಅಷ್ಟೇ. ನಿನ್ನ ಶ್ರೇಯಸ್ಸನ್ನ, ನಿನ್ನ ಆತ್ಮೋದ್ಧಾರ ಹಾಳು ಮಾಡ್ಕೊಳ್ತಾ ಇದೆಯಾ. ಭಗವಂತನ
ತಿಳುವಳಿಕೆ ಇಲ್ಲ ಮನುಷ್ಯನಿಗೆ. ಇವಾಗ ಇವರನ್ನು ಏನ್ ಮಾಡ್ತೀಯ ನೀನು? ಇಂಥ ದುಷ್ಟರಾಗಿರ್ತಕ್ಕಂಥ ಆಸುರಿ ಸಂಪತ್ತಿಯಿಂದ ಕೂಡಿಕೊಂಡಂಥವರನ್ನ ನೀನು ಯಾವ ರೀತಿ ನಡ್ಕೊಳ್ತೀಯ ಅವ್ರ ವಿಷಯಕ್ಕೆ ಕೇಳಿದ್ರೆ ಹೇಳ್ತಾನೆ, ತಾನಹಂ ದ್ವಿಷತಃ ಕ್ರೂರಾನ್ ಸಂಸಾರೇಷು ನರಾಧಮಾನ್ ಕ್ಷಿಪಾಮ್ಯಜಸ್ರಮಶುಭಾನ್ ಆಸುರೀಷ್ವೇವ ಯೋನಿಷು ತಾನಹನ್ವಿಷತಃ ಕ್ರೂರಾನ್ ಸಂಸಾರೇಷು ನರಾಧಮಾನ್ ಕ್ಷಿಪಾಮ್ಯಜಸ್ರಮಶುಭಾನ್ ಆಸುರೀಷ್ವೇವ ಯೋನಿಷು. ತಾನ್ ಅಹಂ ದ್ವಿಷತಃ ಕ್ರೂರಾನ್ ಸಂಸಾರೇಷು ನರಾಧಮಾನ್ ಕ್ಷಿಪಾಮಿ ಅಜಸ್ರಂ ನರೇಶು ಅಧಮಾಃ ನರಾಧಮಾಃ ಕ್ಷಿಪಾಮಿ ಅಜಸ್ರಂ ಸಂಧೆ ಎಣ್ ಸಂಧಿ ಅಶುಭಾನ್ ಆಸುರೀಷು ಏವ ಯೋನಿಷು. ದ್ವಿಷತಃ ಯಾವ ಭಕ್ತೆ? ಏನಂದ್ರೆ ಯಾವ ಭಕ್ತಿ ಇಲ್ಲ? ದ್ವಿಷತಃ ಕ್ರೂರಾನ್ ನರಾಧಮಾನ್ ಏನು ನೋಡ್ಬೇಕು ಅಲ್ಲಿ ವಿಶೇಷ ಕೊಡ್ತಾರೆ. ದ್ವಿತೀಯ ದ್ವಿಷತಃ ಅಂದ್ರೆ ಪ್ರಥಮ ಏಕವಚನ ಹೇಗತ್ತೆ? ದ್ವಿಷಂತೌ ದ್ವಿಷಂತಃ ದ್ವಿಷಂತಂ ದ್ವಿಷಂತೌ. ಆ ರೀತಿ ತಮ್ಮ ದೇಹದೊಳಗೂ ದ್ವೇಷ ಮಾಡುತ್ತಿರುವ ಆತನು ಆಸುರಿ ಸಂಪತ್ತು, ಬೇರೆ ದೇಹದಲ್ಲೂ ಭಗವಂತನ ದ್ವೇಷ ಮಾಡ್ತಾನೆ. ಇನ್ನು ಭಗವಂತನ ದ್ವೇಷ ಮಾಡ್ತಾ ಇದ್ದಾನೆ. ಹಾಗೆ ಭಗವಂತನ ದ್ವೇಷ ಮಾಡುವಂತಹ ಕ್ರೂರಿಗಳು ಅವರು. ಮತ್ತು ಸಂಸಾರದಲ್ಲೇ ಅತ್ಯಂತ ಲೋಯೆಸ್ಟ್ ಜನ, ನರೇಶು ಅಧಮಾಹ ನರಾಧಮಾಹ. ಇನ್ನು ಅವರಿಗಿಂತ ಕೆಲ ಜನ ಚೆನ್ನಾಗಿ ನಂಬಿಲ್ಲ. ಅತಿ ಮೀನ್ ಮೆಂಟಾಲಿಟಿ, ತುಂಬಾ ಚಿಕ್ಕ ಸ್ವಭಾವ, ಸಣ್ಣ ಸ್ವಭಾವ, ಭಾರಿ ಒಂದು ಸಣ್ಣ ಬುದ್ಧಿ. ಅವರು ಬರೀ ತಮ್ಮ ದೇಹ ಸುಖವನ್ನೇ ನೋಡ್ತಾ ಇರೋರು. ಸಂಸಾರದಲ್ಲಿಯೇ ಅತ್ಯಂತ ನರಾಧಮರಾಗಿರುವ, ಕ್ರೂರಿಗಳಾಗಿರುವ, ದ್ವೇಷ ಮಾಡುವ, ಭಗವಂತನನ್ನು, ಧರ್ಮವನ್ನು, ಸತ್ಪುರುಷನ್ನು ದ್ವೇಷ ಮಾಡುವಂತಹ ಆ ದುಷ್ಟರನ್ನ ಅರ್ಜುನನ ಏನ್ ಮಾಡ್ತೀನಿ ಗೊತ್ತನೋ? ಅಜಸ್ರಂ ಎಡಬಿಡದೆ ಆಸುರೀಶ್ವೇವ ಯೋನಿಷು ಕ್ಷಿಪಾಮಿ. ಆಸುರಿ ಯೋನಿಂದ ನಾಯಿ, ನರಿ, ಹಾವು, ಚೇಳು ಇತ್ಯಾದಿ ಕೆಟ್ಟ ಜನ್ಮ ಎಷ್ಟು ಬಿಡ್ತೀನಿ ಅಂತ ನಾನು. ಭಗವಂತನಿಗೆ ಅದಕ್ಕೆ ದ್ವೇಷ ಅವ್ರ ಮೇಲೆ ದ್ವೇಷ ಅಲ್ಲ, ಅವರ ಪಾಪಕರ್ಮ ತಕ್ಕ ಹಾಗೆ ಆಗುವ ಫಲವನ್ನ ಭಗವಂತನ ಚೈತನ್ಯಕ್ಕೆ ವಿಷಯವಾಗಿ ಆಗತ್ತಲ್ಲ, ಅದನ್ನ ನಾನು ಮಾಡಿದೆ ಅಂತ ಇದ್ದಾನೆ. ಭಗವಂತ ಯಾರನ್ನು ಎಸೆಯೋದಿಲ್ಲ, ಯಾರನ್ನು ಎತ್ತೋದಿಲ್ಲ. ಯಾರು ಪುಣ್ಯಾತ್ಮರಾಗ್ತಾರೋ ಆ ಪುಣ್ಯಾತ್ಮರಾದವರಿಗೆ ಭಗವಂತನ ಚೈತನ್ಯದ ಚೈತನ್ಯಕ್ಕೆ ವಿಷಯವಾಗಿ ತೋರ್ಕೊಂಡು ಅವ್ರ ಮೇಲಕ್ಕೆ ಹೋಗ್ತಾರೆ. ಅದನ್ನ ನಾನು ಮಾಡಿದೆ ಅಂತಾನೆ. ಹಾಗೆ ಆಕಾಶ ನಾನು ಹಕ್ಕಿಗಳನ್ನು ಹಾರಿಸ್ತಾ ಇದ್ದೀನಿ ಅಂತಂದ್ರೆ ಏನ್ ಅರ್ಥವೋ ಅದೇ ಅರ್ಥ. ಭಗವಂತ ಯಾರನ್ನು ಮೇಲಕ್ಕೂ ಎತ್ತಲ್ಲ, ಯಾರನ್ನು ಕೆಳಕ್ಕೂ ತಳ್ಳೋದಿಲ್ಲ. ಅವರವರ ಪಾಪಕರ್ಮದಿಂದ ಕೆಳಕ್ಕೆ ಹೋಗ್ತಾರೆ, ಅವರವರ ಪುಣ್ಯಕರ್ಮ ಮೇಲಕ್ಕೆ ಹೋಗ್ತಾರೆ. ಎಲ್ಲಾ ಟೈಮಲ್ಲೂ ಭಗವಂತನ ಅಧ್ಯಕ್ಷತೆ ಇದ್ದೇ ಇರುತ್ತೆ. ಅದನ್ನ ತಮಾಷೆ. ಅದನ್ನೇ ಭಗವಂತ ನನ್ನ ಅಧ್ಯಕ್ಷತೆಯಿಂದಲೇ, ನನ್ನ ಸಾಕ್ಷಿಗೆ, ನನ್ನ ಚೈತನ್ಯಕ್ಕೆ ವಿಷಯವಾಗಿಯೇ ಎಲ್ಲರೂ ಎಲ್ಲಾ ಜನ್ಮವನ್ನು ಪಡ್ಕೊಳ್ಳೋದ್ರಿಂದ ಏನಾಯ್ತು? ಅದನ್ನ ನಾನು ಮಾಡಿದೆ ಅಂತ ಆರೋಪಿತ ಕರ್ತೃತ್ವ ಹೊರತು ಮುಖ್ಯ ಕರ್ತೃತ್ವ ಅಲ್ಲ. ಅದನ್ನ ಆಸುರಿ ಯೋನಿಯಲ್ಲಿ ಅಜಸ್ರವಾಗಿ ಎಡೆಬಿಡದೆ ಅವ್ರನ್ನ ಅಲ್ಲಿ ಎಷ್ಟು ಬಿಡ್ತೀನಿ, ಅಲ್ಲಿಯೇ ಹೊರಾಡ್ಕೊಂಡು ಒದ್ದಾಕೊಂಡಿರ್ಬೇಕು ಅಂತ ಆ ರೀತಿ ಮಾಡ್ತೀನಿ ಅಂತೇಳಿ ನಮಗೆ ಆ ಗುಣ, ಆ ಸ್ವಭಾವ, ಆ ವೃತ್ತಿಯನ್ನ ನೀವು ಇಟ್ಕೋಬೇಡಿ ಅಂತ ಒಂದು ವಾರ್ನ್ ಮಾಡೋಕೆ ಭಗವಂತ ಇದು ಮಾಡ್ತಿದ್ದಾನೆ. ತಾನಹಂ ಸರ್ವಾನ್ ಸನ್ಮಾರ್ಗ ಪ್ರತಿಪಕ್ಷ ಭೂತಾನ್ ಸಾಧುದ್ವೇಷಿಣಃ ದ್ವಿಷತಶ್ಚ ಮಾಂ ಕ್ರೂರಾನ್ ಸಂಸಾರೇಷ್ವೇವ ಅನೇಕ ನರಕ ಸಂಸರಣ ಮಾರ್ಗೇಷು ನರಾಧಮಾನ್ ಅಧರ್ಮದೋಷವತ್ವಾತ್ ಕ್ಷಿಪಾಮಿ ಪ್ರಕ್ಷಿಪಾಮಿ ಅಜಸ್ರಂ ಸಂತತಂ ಅಶುಭಾನ್ ಅಶುಭಕರ್ಮಕಾರಿಣಃ ಆಸುರೀಷ್ವೇವ ಕ್ರೂರಕರ್ಮ ಪ್ರಾಯಾಸೋ ವ್ಯಾಘ್ರಸಿಂಹಾದಿ ಯೋನಿಷು ಕ್ಷಿಪಾಮಿ ಅನೇನ ಸಂಬಂಧ. ಅವರನ್ನ ಆ ಆಸುರಿ ಸಂಪತ್ತಿನವರಾದ ಆ ಸಾಮಾನ್ಯ ಜನರನ್ನ ಅವರೆಲ್ಲರಂಥವರು ಸನ್ಮಾರ್ಗಕ್ಕೆ ಎದುರಾಳಾಗಿರ್ತಕ್ಕವರು. ಪ್ರತಿಪಕ್ಷರು ಅಂದ್ರೆ ಎದುರಾಳಿಗಳು, ಅಗೇನೆಸ್ಟ್ ವಿರೋಧಿಗಳು. ಸನ್ಮಾರ್ಗಕ್ಕೆ ವಿರೋಧಿಗಳಾಗಿರುವ ಪ್ರತಿಪಕ್ಷರಾಗಿರ್ತಕ್ಕಂತಹ ಆ ದುಷ್ಟರನ್ನ, ಸಾಧುಗಳನ್ನು ದ್ವೇಷ ಮಾಡುವಂಥವರನ್ನ
ಮತ್ತು ನನ್ನನ್ನು ದ್ವೇಷ ಮಾಡುತ್ತಿರುವಂಥವರನ್ನು ಮಾಂದಿಸಿತ ಸಾಧಿಸಿದ ಆ ಕ್ರೂರಿಗಳನ್ನ ಸಂಸಾರದಲ್ಲಿಯೇ ಅಂದ್ರೆ ಈ ವ್ಯಾಕೃತ ಜಗತ್ತಿನೊಳಗೇನೆಯೇ ಅನೇಕ ಪ್ರಕಾರವಾದ ನರಕ ಅಂದ್ರೆ ದುಃಖ ಬಾಹುಲ್ಯವಿರುವಂತಹ ಜನ್ಮವನ್ನೇ ನರಕ ಅಂತ ಇದ್ದಾರೆ. ಪ್ರಾಣಿ ಜನ್ಮವಲ್ಲ ನರಕ ಜನ್ಮವೇ. ಪ್ರಾಣಿಗಳಿಗೆ ಮುಖ್ಯವಾಗಿರ್ತಕ್ಕಂತಹ ದೋಷ ಏನಂದ್ರೆ ಅವನಿಗೆ ಲೈಫ್ ಸೆಕ್ಯೂರಿಟಿ ಇಲ್ಲ, ನಿರಂತರ ಜೀವ ಭಯ, ನಿರಂತರ ಹಸಿವು, ಬಾಯಾರಿಕೆ, ಮತ್ತೆ ವಿಪರೀತವಂತ ಮಾತ್ಸರ್ಯ ಕೋಪ ಇಚ್ಛೆ ಇರುತ್ತೆ ಅವರಿಗೆ. ತುಂಬಾ ಅಸೂಯ ಕೋಪ ಆದ್ರೆ ಅವರಿಗೆ ಒಂದು 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 ಅನುಭವಿಸ್ತಾ ಇದ್ದ ಅದನ್ನ ಸಹಿಸ್ಕೊಳ್ಳೋದ. ತಾನು ತಿನ್ನೋದು ತಾನು ತಪ್ಪಿಸುತ್ತೆ ಹೋಗಿ. ಯಾವುದೋ ಒಂದು ಪ್ರಾಣಿ ಏನೋ ತಿಂತಿದ್ದೆ ಓಡೋದು ಬರ್ತೀವಿ, ಅದು ಓಡಿಸುತ್ತೆ. ತಾನು ತಿನ್ನೋದು ತಾನು ಸುಮ್ಮನೆ ಬರುತ್ತೆ, ಅದು ತಿನ್ನಕ್ಕೂ ಬಿಡಲ್ಲ ಅವರು. ಅಂತ ಕೆಟ್ಟ ಸ್ವಭಾವ. ಇನ್ನು ಕಸ್ಕೊಳ್ಳೋದು, ಇದನ್ನು ಮಾಡೋದು. ಹೀಗೆ ನಿರಂತರ ಮೈಥುನ ಚಿಂತನೆ, ನಿರಂತರ ಹಸಿವು ಬಾಯಾರಿಕೆ, ನಿರಂತರ ಭಯ ದಾಡ್ತಾ ಇರುತ್ತೆ. ಅದಕ್ಕೆ ರಕ್ಷಣೆ ಇಲ್ಲ. ನೀವು ಪಕ್ಷಿ ನೋಡು, ಪಕ್ಷಿಗೆ ಹೀಗೆ ಹೀಗೆ ನೋಡ್ತಾನೇ ಇರುತ್ತೆ. ಅದಕ್ಕೆ ಭಯ, ಯಾರನ್ನು ಹೊಡೆದು ಬಿಡ್ತಾರೋ ಅಂತ. ಹಾಗೆ ಹೊಟ್ಟೆ ಇಷ್ಟೇ ಇರುತ್ತೆ ಪಕ್ಷಿಗಳಿಗೆ, ಹೊಟ್ಟೆನೇ ತುಂಬಲ್ಲ. ಏನು ಹಂಗೆ ಹಾರತ್ತೆ ಹೋಗ್ತಾನೆ ಇರುತ್ತೆ. ಈ ನಿರಂತರ ಹಸಿವು ಎಷ್ಟು ದುಃಖ, ನಿರಂತರ ಭಯ ಎಷ್ಟು ದುಃಖ. ನಾವೇಂತೀವಿ ಏನು ಮಹಾ ಆ ಪ್ರಾಣಿ ಹುಟ್ಟಿದ್ರೆ ಏನಾಗುತ್ತೆ, ಅಲ್ಲೇ ಇದೆ ಆಯ್ತು ಹಾಗೆ ಇದೆ ಅಂತ. ಆ ಹುಟ್ಟಿದ ಮೇಲೆ ಅದು ಆ ಜೀವ ಬಿಡಕ್ಕೆ ಇಷ್ಟಪಡಲ್ಲ ಅನ್ನೋ ವಿಷಯ ಬೇರೆ, ಅದಕ್ಕೆ ಅದು ಇಷ್ಟವಾಗುತ್ತೆ ಅನ್ನೋದು. ನಾವು ನಮ್ಮ ಈ ಜೀವನಕ್ಕೆ ಹೋಲಿಸ್ಕೊಂಡಾಗ ಎಷ್ಟು ಒದ್ದಾಡ, ಎಷ್ಟು ಚಳಿ ಅದು ಬೀದಿಲೇ ಮಲಗಬೇಕು, ಅದು ಮಳೆ ಬರ್ತಿದ್ದು ಅಲ್ಲೇ ಇರಬೇಕು, ಎಷ್ಟು ಸೆಕೆ ಅದು ಏನು ಆಹಾರ ಸಿಗದೆ ಏನು ಮಾಡೋಕ್ಕಾಗಲ್ಲ. ಈ ಗಿಡ ಮರ ಬಳ್ಳಿಗಳಿಗಂತೂ ನೀರೇ ಹಾಕದೆ ಹೋದೆ ಒಣಗ್ತಾ ಹೋಗ್ತಾ ಇರುತ್ತೆ. ಯಪ್ಪ ಕೆಲವು ಗಿಡಗಳೆಲ್ಲ ಒಣಗ್ತಾ ಇರುತ್ತೆ, ನೀರೇ ಹಾಕಲ್ಲ. ಎಷ್ಟು ಆ ಬಾಯಾರಿಕೆ ನಮ್ಗೆ ಆದಾಗ ಗೊತ್ತಾಗತ್ತೆ. ಬಾಯಾರಿಕೆ ಆದಾಗ ಒಂದು ಅರ್ಧ ಗಂಟೆ 1 ಗಂಟೆ ನೀರು ಸಿಗಲಿಲ್ಲ ಅಂದ್ರೆ ಎಷ್ಟು ವಿಲಿ ಒದ್ದಾಡ್ತೀವಿ ನಾವು. ದಿನಗಟ್ಟಲೆ ಒದ್ದಾಡ್ತೇವೆ ಅದು ಬಾಯಾರಿಕೆಯಿಂದ. ಯಾವತ್ತು ಸ್ಥಾವರ ಜನ್ಮ ಪ್ರಾಣಿ ಜನ್ಮ ಇದೆಯಲ್ಲ ತುಂಬಾ ಘೋರ. ಅದು ಯಾವ ಕಾರಣಕ್ಕೂ ಅದಕ್ಕೆ ಹೋಗಬಾರ್ದು. ಏನೋ ಒಂದು ಏನ್ ಜನ್ಮ ಅಂತ ಪುಣ್ಯ ಮಾಡಿದ್ರೆ ಗೊತ್ತಿಲ್ಲ, ಮನುಷ್ಯ ಜನ್ಮ ಬಂದಿದೆ, ಇದಕ್ಕಿಂತ ಉತ್ತಮ ಜನ್ಮಕ್ಕೆ ಹೋಗ್ಬೇಕು, ಇಲ್ಲ ತತ್ವಜ್ಞಾನ ಪಡ್ಕೋಬೇಕೇ ಹೊರತು ಅಧೋ ಜನ್ಮಕ್ಕೆ ಮಾತ್ರ ಹೋಗ್ಬಾರ್ದು. ಉತ್ತಮ ಜನ್ಮಕ್ಕೆ ಹೋಗೋದಕ್ಕೂ ತತ್ವಜ್ಞಾನಕ್ಕೂ ಮಾರ್ಗ, ತತ್ವಜ್ಞಾನಕ್ಕೆ ಸತ್ಪುರುಷನಾಶಿಗಳು ಶಮದಮಾನ ಗುಣವಂತನಾಗಿ ಆ ರೀತಿ ಹೋಗ್ಬೇಕು. ಉತ್ತಮ ಲೋಕಕ್ಕೆ ಹೋದ್ರೆ ಪುಣ್ಯವಂತನಾಗಬೇಕು. ಪುಣ್ಯಕರ್ಮವನ್ನು ಮಾಡಿ ಭಗವತ್ ಚಿಂತನೆ ಮಾಡ್ತಾ ಅದನ್ನ ಮಾಡ್ತಾ ಪುಣ್ಯಲೋಕ ಹೋಗ್ಬೋದು. ಪುಣ್ಯಲೋಕಕ್ಕೆ ಹೋದ್ರೆ ಏನು ಅಡ್ವಾಂಟೇಜ್ ಅಂದ್ರೆ ನಮ್ಮ ಕಾರ್ಯಗಳ ಸಂಘಾತ ಇದೆಯಲ್ಲ, ದೇಹೇಂದ್ರಿಯ ಮನೋಬುದ್ಧಿ ಇವಾಗ ಇರೋದಕ್ಕಿಂತ 100 ಪಟ್ಟು ಪವರ್ಫುಲ್ ಆಗ್ಬಿಡುತ್ತೆ. ವಿವೇಕ ಶಕ್ತಿ, ಜ್ಞಾನ ಬೇರೆ ಎಲ್ಲ ತುಂಬಾ ದೇವತೆಗಳು ಸ್ವಯಂಭಾತ ವೇದರವರು, ಸ್ವಯಂಭಾತ ವೇದ ಎಲ್ಲ ಅರ್ಥವೂ ಗೊತ್ತಾಗ್ಬಿಡುತ್ತೆ ಅವ್ರಿಗೆ. ತುಂಬಾ ಜ್ಞಾನ ಇರುತ್ತೆ. ಜ್ಞಾನ ಹೆಚ್ಚಾದಷ್ಟು ಸಾತ್ವಿಕತೆ ಹೆಚ್ಚಾಗುತ್ತೆ, ಸಾತ್ವಿಕತೆ ಜ್ಞಾನ ಹೆಚ್ಚಾದಷ್ಟು ಶಾಂತಿ ಸಮಾಧಾನ ಹೆಚ್ಚಿರುತ್ತೆ, ಆನಂದವಾಗಿರ್ತಾರೆ. ಅವ್ರ ಮನಸ್ಸು ಮಾಡ್ಬಿಟ್ಟು ತತ್ವಜ್ಞಾನಕ್ಕೆ ಅವ್ರಿಗೆ ಏನು ಕಷ್ಟ ಆಗಲ್ಲ. ಅದನ್ನ ಉದ್ಧರೇ ಆತ್ಮನ ಆತ್ಮಾನಂ ನಾತ್ಮಾನಂ ಅವಸಾದಯೇ ಆತ್ಮೈವ ಹ್ಯಾತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ ಅಂತ ಭಗವಂತ ಗೀತೆಯಲ್ಲಿ ಯಾವ ಕಾರಣಕ್ಕೂ ನಮ್ಮನ್ನ ಈಗಿನ ಜನ್ಮಕ್ಕಿಂತ ಅಧೋ ಜನ್ಮಕ್ಕೆ ತಗೊಂಡು ಹೋಗಬಾರ್ದು, ಮೇಲೆ ಜನ್ಮಕ್ಕೆ ಹೋಗ್ಬೇಕು. ನಿರಂತರ ಭಗವಂತನ ಸ್ಮರಣೆ, ಭಗವಂತನ ಸೇವೆ ಇಷ್ಟೇ. ಪರಮಾತ್ಮ ಯಾವಾಗೂ ನಿನ್ನ ಸ್ಮರಣೆ ಕೊಡು, ನಾನು ಮಾಡುವ ಕೆಲಸಗಳಲ್ಲಿ ನಿನ್ನ ಸೇವೆ ಆಗಿ ಹಾಗೆ ಮಾಡು, ಏನು ಮಾಡುದು ನಿನ್ನ ಸೇವೆ ಆಗೋ ಹಾಗೆ ಮಾಡು, ನನಗೆ ನಿನ್ನ ಸ್ಮರಣೆ ಕೊಡು, ನಿನ್ನ ಚಿಂತನೆ ಕೊಡು. ಯಾವ ಕಾರಣಕ್ಕೂ ತಪ್ಪು ಕೆಲಸಕ್ಕೆ ನಾನು ಕಮಿಟ್ ಆಗಬಾರ್ದು. ಕಳ್ತನ, ಸುಳ್ಳು, ವಂಚನೆ, ಮೋಸ, ಅನ್ಯಾಯ ಇದನ್ನು ನನ್ನ ಹತ್ರ ಮಾಡಿಸ್ಬೇಡ, ಇದಂತ ಇದಕ್ಕೆ ನಾನು ಅದನ್ನು ಇಟ್ಕೊಂಡು ಬಿಟ್ಟ ಅಂದ್ರೆ 50% ಗೆದ್ದ ಅವನು. ಧರ್ಮದಿಂದ ಬಿಟ್ಟ ಹೊರಗೆ ಬಂದ ಅಂದ್ರೆ 50 ಭಾಗ ಗೆದ್ದಾಗೆ. ಇದು ಎಷ್ಟು ಮಾಡಿದ್ರು ಇದು ಗೇನೇ, ಅದು 5% ಮಾಡಲಿ 10% ಮಾಡಲಿ ಅದು ಆ್ಯಡ್ ಆಗ್ತಾ ಕುಡ್ಕೊಂಡು ಎತ್ಕೊಂಡು ಹೋಗುತ್ತೆ ಅವನು. ಹಾಗಾಗಿ ಸಾತ್ವಿಕ ಧರ್ಮ, ಸಾತ್ವಿಕ ಕರ್ಮ, ಸಾತ್ವಿಕ ಒಂದು ಉಪಾಸನೆ ಭಾವನೆ ಎಲ್ಲವೂ ಸಾತ್ವಿಕ ಬೆಳೆಸ್ಕೊಂಡು ಹೋದಷ್ಟು ಹೋಗ್ಬೋದು ಮನುಷ್ಯ ಉದ್ಧಾರ ಆಗ್ಬಿಡ್ತಾನೆ. ಹಾಗಾಗಿ ಅನೇಕ ರೀತಿಯಾದಂತಹ ನರಕಗಳಲ್ಲಿ ಸಂಸರಣನೇನೋ ಸುತ್ತಾ ಇರೋದು, ತಿರುಗ್ತಾ ಇರೋದು. ಆ ಮಾರ್ಗಗಳಲ್ಲಿ ಈ ಕ್ರೂರವಾಗಿರುವ ನನ್ನನ್ನು ದ್ವೇಷ ಮಾಡುವ ಈ ಆಸುರ ಸಂಪತ್ತಿನವರನ್ನ, ನರಾಧಮರನ್ನ ನಾನು ಎಸಿತೀನಿ. ಅವರೇನು ಅಧರ್ಮ ದೋಷವತ್ವಾ, ಅಧರ್ಮವೇ ದೋಷ, ಆ ದೋಷದಿಂದ ಕೂಡಿಕೊಂಡವರಾಗಿರುತ್ತಾರೆ. ಆದ್ದರಿಂದ ಅವರನ್ನು ಅಲ್ಲಿಗೆ ಹಾಕ್ತೀನಿ. ಪ್ರಕ್ಷಿಪಾಮಿಂದ, ಆ ಬರಿಕ್ಷಿಪಾಮಿಂದ ಮೂಲದ ಪ್ರಾಯ ಇಲ್ಲ ಭಾಷಿಕರ ಅದಸ್ಸಮ ಶಿಮ ಕ್ಷಿಪಾಮಿ ಅಷ್ಟೇ. ಭಾಷಿಕರ ಪ್ರಕ್ಷಿಪಾಮಿ ಸೇರಿಸ್ಬಿಟ್ರು. ಮುಂದೆ ಮತ್ತೆ ಒಂದ್ಸಲ ಅಧೋ ಜನ್ಮ ಅಲ್ಲ, ಅಲ್ಲೇ 10,000 ಸಲ 100 ಸಲ ಸುತ್ತ ಹುಟ್ಟತಾ ಇರ್ಬೇಕು. ಒಂದ್ಸಲ ಅದು ಪ್ರಾಣಿ ಜನ್ಮದಲ್ಲಿ ಅನುಭವಿಸೋದು ಅಷ್ಟೇ. ಅಲ್ಲಿ ಪುಣ್ಯಕರ್ಮ ಮಾಡಕ್ ಬರಲ್ಲ, ಪಾಪಕರ್ಮಕ್ಕೂ ಅದೇನೋ ಇದಿಲ್ಲ. ಹಾವಿಗೆ ಮನುಷ್ಯನ ಕಚ್ಚಿ ಬಿಡ್ತೀವಿ, ಹಾವು ಪಾಪ ಇಲ್ಲ. ಅಥವಾ ಯಾವುದೋ ಒಂದು ಹಸು ತುಂಬಾ ಹಾಲು ಕೊಡ್ತೀವಿ, ಅದಕ್ಕೆ ಪುಣ್ಯವೂ ಇಲ್ಲ.
ಹಾಲು ಚೆನ್ನಾಗಿ ಕೊಟ್ಟು ಅಂದ್ರೆ ಅದಕ್ಕೆ ಹುಲ್ಲು ಹಿಂಡಿ ಮೂಸ ಚೆನ್ನಾಗಿ ಹಾಕ್ತಾರೆ, ಚೆನ್ನಾಗಿ ನೋಡ್ಕೊಳ್ತಾರೆ, ಅಷ್ಟೇ ಅದಕ್ಕೆ ಫಲ. ಅದು ಹಾಲು ಒದ್ರು ಅದಕ್ಕೆ ಪಾಪ ಇಲ್ಲ, ಬರೀ ಅನುಭವಿಸೋಕ್ಕೋಸ್ಕರ ಬಂದಂಥ ಜನ್ಮ. ಯಾಕಂದ್ರೆ ಕರ್ತೃತ್ವ ಇಲ್ಲ. ಕರ್ತೃತ್ವ ಶಾಸ್ತ್ರ ಸಂಬಂಧ ಬರೋದು ಮನುಷ್ಯನಿಗೆ, ಹಾಗಾಗಿ ಪುಣ್ಯ ಪಾಪ ಸಂಬಂಧ ಬರೋದು ಮನುಷ್ಯ ಜನ್ಮದಲ್ಲಿ. ಅಥೋ ಜನ್ಮ ಮನುಷ್ಯನಿಗೆ ಕೆಳಗಿನ ಜನ್ಮ ಇದೆಯಲ್ಲ, ಅದು ಬರೀ ಅನುಭವಿಸೋದು ಅಷ್ಟೇ. ಅದು ಏನಾಗುತ್ತೆ ಅಂದ್ರೆ ಕೆಲವು ಘೋರ ಪಾಪಕ್ಕೆ ಅದೇ 100 ಸಲ ತಿರ್ತಾ ಇರ್ತಾರೆ. ಕತ್ತಿಯಾಗೆ 100 ಸಲ, ನಾಯಾಗೆ 100 ಸಲ, ಅದು ಕ್ರಿಮಿಯಾಗೆ 100 ಹೋಗ್ತಾ ಇರ್ತಾರೆ. ಯಪ್ಪ, ಹೊರಗೆ ಬರೋಕ್ಕೆ ಆಗಲ್ಲ, ತುಂಬಾ ಕಷ್ಟ. ಕ್ಷಿಪ ಪ್ರಕ್ಷಿಪ ಹಾಕ್ತಾನೆ, ಹಂಗೆ ಅಜಸ್ರಂಬದ ಹಾಕ ಎಡಬಿಡದೆ ಹಾಕ್ತಾನೆ ಇರು ಕೊಳಿ ಚೆನ್ನಾಗಿ ಕೊಯ್ಬೇಕು, ಚೆನ್ನಾಗಿ ಹಣ್ಣಾಗಿದೆ ಆಗಬೇಕು. ಜನ್ಮದ ಹಸುವಿನಲ್ಲಿ ಎಲ್ಲ ದೇವತೆಗಳು ಇರ್ತಾರೆ ಅಂತಾರಲ್ಲ, ಹಾಗಾದ್ರೆ ಪುಣ್ಯದಿಂದ ಬಂದಿರತ್ತ ಪಾಪದಿಂದ ಬಂದಿರತ್ತ? ಹಸು ಜನ್ಮ ಪಾಪ ಜನ್ಮವೇ. ಹಸುವನ್ನು ನೀನು ಸರಿಯಾಗಿ ನೋಡ್ಕೋ ಅನ್ನೋಕ್ಕೋಸ್ಕರ ನಿನಗೆ ಉಪದೇಶ ಮಾಡಿದ್ದು. ಗಬಾ ಮಂಗೇಶಿ ತಿಷ್ಠಂತಿ ಭುವನಾನಿ ಚತುರ್ದಶ ಅಂತೇಳಿ 33 ಕೋಟಿ 14 ಲೋಕ. ನೀನು ಹಸುವನ್ನು ನೋಡ್ಕೋ, ಅದು ಮಾಡ್ಕೋ, ಅದು ಯಜ್ಞಕ್ಕಿದು ಅಂತ ಹೇಳಿದ್ರು. ಹಸುವಿನ ಜನ್ಮ ಖಂಡಿತ ಮನುಷ್ಯ ಜನ್ಮ ಅಂತ ಉತ್ತಮ ಅಲ್ಲ. ಅಧಮ ಜನ್ಮವೇ ಪಾಪ ಜನ್ಮವೇ ಅದು. ಮೂಗ ಪ್ರಾಣಿ ಜನ್ಮ ಪಾಪ ಜನ್ಮ ಅಲ್ಲದೆ ಇನ್ನೇನಾಗುತ್ತೆ? ಮೂಗ ಪ್ರಾಣಿ ಜನ್ಮ ಅಲ್ಲ ಹಸುವಿನ ಜನ್ಮ. ಮೂಗ ಪ್ರಾಣಿ ಜನ್ಮಕ್ಕೆ ಏನು ಒಂದು ಧರ್ಮದ ಕಟ್ಪಾಡಿಲ್ಲ, ಶಾಸ್ತ್ರದ ಕಟ್ಪಾಡಿಲ್ಲ, ಆತ್ಮೋದ್ಧಾರಕ್ಕೆ ಮಾರ್ಗ ಇಲ್ಲ. ಅದು ಅನುಭವಿಸಕ್ಕೆ ಬಂದಿರೋದು. ಹಸು ಹೇಳಿ. ನಂದೊಂದು ಇದಿದೆ, ಪ್ರಶ್ನೆ ಇದೆ, ಕೇಳಿಪ್ಪ. ಇವಾಗ ಮನುಷ್ಯನ ಜನ್ಮಕ್ಕಿನ್ನ ಅತಿಯಾಗಿರುವ ಇನ್ನೊಂದು ಜನ್ಮ ಇದೆ ಅಂತ ಹೇಳಿದ್ರೆ, ಮೇಲಾಗಿರೋ ಜನ್ಮ ಇದೆ ಅಂತ ಹೇಳಿದ್ರೆ, ಇವಾಗ ಮನುಷ್ಯ ಜನ್ಮ ಸಿಗೋದು ಒಂಥರ ನಮ್ಮ ಪುಣ್ಯ ಅಂತ ಹೇಳಿದ್ರೆ, ಹೌದು, ಅದು ಕರೆಕ್ಟಾ? ಅದು ಬಂದು ನೀವು ಎಲ್ಲಿ ಹುಟ್ಟಿದಿರ ಅಂತ. ಇವಾಗ ನಾನು ಬಂದು ಇಲ್ಲಿ ಬೇರೆ ದೇಶಕ್ಕೆ ಬಂದು ಇಲ್ಲಿರೋ ಜನಗಳ ಒಂದು ಫಿಲಾಸಫಿ ಅದು ಕಲ್ತಿ, ಇವಾಗ ನಮ್ಮ ದೇಶದಲ್ಲಿ ಹೇಳ್ಕೊಡೋ ಒಂದು ಫಿಲಾಸಫಿ ಕಲ್ತಿ, ನನಗೆ ಒಂದು ಪ್ರಶ್ನೆ ಏನಂದ್ರೆ, ಇವಾಗ ಮನುಷ್ಯನಾಗಿ ಹುಟ್ಟಿದ್ರು ನಿಮ್ಗೆ ಎಷ್ಟೊಂದು ಕಾಯಿಲೆಗಳಿರ್ತದೆ. ಹುಟ್ಟಬೇಕಾದ್ರೆ ಒಂದು ಮಗುಗೆ ಏನೋ ಒಂದು ಕರ್ಮ ಇರ್ತದೆ. ಅಂತ ಒಂದು ವಿಚಾರದಲ್ಲಿ ಆ ಮಗುನು ಕಷ್ಟ ಪಡ್ತಾ ಇರುತ್ತೆ. ಇವಾಗ ಚಿಕ್ಕ ಮಗು, ಒಂದು 5 ವಯಸ್ಸು ಮಗುಗೆ ಕ್ಯಾನ್ಸರ್ ಇದೆ ಅಂತ ನಾನು ನೋಡಿದ್ರೆ ತುಂಬಾ ನೊಂದು ಹೋಗ್ತೀನಿ ನಾನು. ಹೌದು, ಅದು ಎಂತ ಒಂದು. ಹೌದು. ಈಗ ಅಲ್ಲ, ಮನುಷ್ಯ ಜನ್ಮದಲ್ಲಿ ಪುಣ್ಯ ಪಾಪ ಇಲ್ಲ ಅಂತಿಲ್ಲ. ಮನುಷ್ಯ ಜನ್ಮದಲ್ಲೂ ಪಾಪವೂ ಇದೆ, ಪುಣ್ಯವೂ ಇದೆ. ಅದರಲ್ಲಿ ಪುಣ್ಯ ಜಾಸ್ತಿ ಇದ್ರೆ ವಿವೇಕ ವೈರಾಗ್ಯ ಇದು ಆರೋಗ್ಯ ಆಗಿರ್ತಾನೆ, ಶ್ರೀಮಂತ ಇದೆ. ಪಾಪ ಜಾಸ್ತಿ ಆದ್ರೆ ರೋಗ ರುಜಿನಾದಿಗಳು ಕಷ್ಟಗಳು ಬರ್ತಾ ಇರುತ್ತೆ. ಅದಕ್ಕೆ ಮನುಷ್ಯ ಜನ್ಮ ಕರೆಕ್ಟ್ 50-50 ಅಲ್ಲ, 30 to 60, 70ವರೆಗೂ ಮನುಷ್ಯ ಜನ್ಮ ಇರುತ್ತೆ. 70 ಮೇಲಾದ್ರೆ ಪುಣ್ಯ ಮೇಲಕ್ಕೆ ಹೋಗ್ತಾನೆ. 30 ಕೆಳಗೆ ಬಂದ್ರೆ ಪಾಪ ಪುಣ್ಯ ಅದೋ ಜನ್ಮ ಬರುತ್ತೆ. ಹಾಗೆ ಮನುಷ್ಯ ಜನ್ಮದಲ್ಲೂ ಶಂಕರಾಚಾರ್ಯ ಹುಟ್ಟೋದು ಮನುಷ್ಯ ಜನ್ಮವೇ, ನರೇಂದ್ರ ಮೋದಿ ಅಂತ ಅವ್ರು ಹುಟ್ಟೋದು ಮನುಷ್ಯ ಜನ್ಮವೇ, ಸ್ತಂಭಲ್ಲಿ ಹುಟ್ಟೋದು ಮನುಷ್ಯ ಜನ್ಮವೇ, ಹ್ಯಾಂಡಿಕ್ಯಾಪ್ ಆಗಿ ಹುಡ್ತಾರೆ, ಹುಚ್ಚರಾಗಿ ಹುಡ್ತಾರೆ, ಅಂಗಹೀನ ಹುಡ್ತಾರೆ, ಮನುಷ್ಯ ಜನ್ಮವೇ. ಮನುಷ್ಯ ಜನ್ಮದಲ್ಲೂ ರೇಷಿಯೋ ಇದ್ದೇ ಇದೆ. ಪುಣ್ಯ ಪಾಪದಲ್ಲ ವ್ಯತ್ಯಾಸ ಮನುಷ್ಯರಿಗೆಲ್ಲ ಒಂದೇ ಸಮ ಅಲ್ಲ. ಮನುಷ್ಯ ಜನ್ಮದಲ್ಲೂ ಪಾಪ ಸಂಬಂಧದಿಂದ ರೋಗ ರುಜಿನಾದಿಗಳು ಕಷ್ಟಗಳು ಬರುತ್ತವೆ. ಪುಣ್ಯದಿಂದ ವಿವೇಕ ವೈರಾಗ್ಯ ಜ್ಞಾನ ಸುಖ ಶಾಂತಿ ನೆಮ್ಮದಿ ಅದು ಸಿಗತ್ತೆ. ಆದ್ರೆ ಒಂದು ವಿವೇಕ ಇರಬೇಕು. ಮನುಷ್ಯ ಜನ್ಮ ಪಡ್ಕೊಂಡಂಥ ನಾನು ನನ್ನ ಕರ್ತವ್ಯ ಏನು ದೊಡ್ಡವ್ರನ್ನ ತಿಳ್ಕೊಂಡು ಆದಷ್ಟು ಧರ್ಮ ಮಾರ್ಗ, ನೀತಿ ಮಾರ್ಗ, ನ್ಯಾಯ ಮಾರ್ಗವನ್ನು ಅನುಸರಣೆ ಮಾಡಿದ್ರೆ ಕಷ್ಟ ಬರುತ್ತೆ. ಪಾಪದಿಂದ ನಾವೇನು ಮಾಡೋಕ್ಕಾಗಲ್ಲ. ಅದನ್ನು ಭರಿಸುವ ಶಕ್ತಿ ಅದಿದ್ರೂ ಕೂಡ ಪುಣ್ಯ ಮಾಡ್ತಾ ಇರುವಂತಹ ಒಂದು ಪ್ರವೃತ್ತಿ ಅದಿದ್ದು ಬಿಟ್ರೆ ಜನ್ಮ ಅಂದ್ರೆ ಉತ್ತಮ ಗತಿಗೆ ಹೋಗ್ತಾನೆ. ಒಂದ್ ಪ್ರಶ್ನೆ ಇತ್ತು, ಕೇಳಮ್ಮ. ಅಲ್ಲ, ಇವಾಗ ಪ್ರಾಣಿ ಜನ್ಮದಲ್ಲಿ ಯಾವ ಪಾಪ ಪುಣ್ಯಗಳು ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಮುಂದಿನ ಜನ್ಮದಲ್ಲಿ ಮನುಷ್ಯ ಜನ್ಮ ಬರುತ್ತೆ ಅನ್ನೋದಿದ್ರೆ ಅದಕ್ಕೆ ಆಧಾರ ಏನಿದೆ ಹಾಗಾದ್ರೆ? ಅಲ್ಲ, ಅನುಭವಿಸೋದು ಮುಗಿಸ್ಬೇಕು. ಆ ಪಾಪ ಅನುಭವಿಸಿ ಪ್ರಮೋಷನ್ ಆಗತ್ತೆ. ಅಲ್ಲಿ ಕ್ರಿಮಿಯಿಂದ ಕೀಟ ಆಗ್ತಾನೆ, ಕೀಟದಿಂದ ಸ್ವಲ್ಪ ಮೇಲ್ಮಟ್ಟ ನೊಣ ಆಗ್ತಾನೆ, ಜಿರ್ಲೆ ಹಲ್ಲಿ ಆಗ್ತಾನೆ, ಹಲ್ಲಿಯಿಂದ ಗಿಲಿ ಆಗ್ತಾನೆ, ಹಾವರಾಣಿ ಆಗ್ತಾನೆ, ಅಲ್ಲಿಂದ ಸ್ವಲ್ಪ ಮೊಲ ಗಿಲ ಇತ್ಯಾದಿ ಸಣ್ಣ ಪ್ರಾಣಿ ಆಗ್ತಾನೆ, ಅಲ್ಲಿಂದ ಇನ್ನು ಪ್ರಮೋಷನ್ ಆಗ್ತಾ ಬರುತ್ತೆ ಅಷ್ಟೇ. ಆ ಪಾಪ ಕಮ್ಮಿ ಆಗ್ತಾ ಅದು ಪ್ರಮೋಷನ್ ಆಗಿ ಮನುಷ್ಯನ್ ಬಿಡ್ತಾನೆ. ಕೇಳಿಮ್ಮ. ಒಂದೇ ತಾಯಿ ತಂದೆಯರ ಹೌದು, ಜನ್ಮ ತಾಳಿದ್ರು, ಒಂದೇ ತಾಯಿ ತಂದೆಗಳ ಮಕ್ಕಳಾಗಿದ್ರು ಅವರು ಪಡೆಯುವಂತ ಬೇರೆ ಫೆಸಿಲಿಟೀಸ್ ಎಲ್ಲ ಸಿಗುತ್ತಲ್ಲ ಅಲ್ಲಿ ಪ್ರಪಂಚದ ಮುಖದ ಮೇಲೆ, ಅದೂ ವ್ಯತ್ಯಾಸವಾಗಿರುತ್ತೆ. ಹೌದು, ಜೊತೆಗೆ ಒಬ್ಬ ಒಳ್ಳೆಯವನಾಗಿ ಇನ್ನೊಬ್ಬ ಕೆಟ್ಟವನಾಗುವಂಥದ್ದು ಇದೆ. ಜೀವ ತನ್ನ ಪುಣ್ಯ ಪಾಪದಿಂದ ಬರ್ತಾನೆ ಹೊರತು ತಂದೆ ತಾಯಿ ಬರೀ
ನಿಮಿತ್ತ ಅಷ್ಟೇ. ನಲ್ಲಿ ನೀರು ಬರೋಕ್ಕೆ ಹೇಗೆ ನಿಮಿತ್ತವೋ ತಂದೆ ತಾಯಿ ಮಗು ಬರೋಕ್ ನಿಮಿತ್ತ ಹೊರತು ಒಂದೇ ತಂದೆ ತಾಯಿ ಇಲ್ಲ 5 ಜನ 4 ಜನ ಇದೆ, ಒಂದೇ ಸ್ವಭಾವ ಒಂದೇ ಗುಣ ಒಂದೇ ಇರುತ್ತೆ ಖಂಡಿತ ಇಲ್ಲ. ಅವರ ಕರ್ಮಾನುಸಾರಿಣಿ, ಅವರ ಬುದ್ಧಿ, ಅವರ ಆರೋಗ್ಯ, ಅವರ ಐಶ್ವರ್ಯ, ಅವರು ಏನ್ ಪುಣ್ಯ ಮಾಡಿದ್ರೆ ಅಂತಕ್ಕೆ ಹಾಗೆ ಬರುತ್ತೆ. 4 ಜನ ಅಂತ ಬಂದ್ರೆ ಒಬ್ಬ ದಟ್ಟ ದರಿದ್ರ ಆಗ್ತಾನೆ, ಒಬ್ಬ ಕೋಟೀಶ್ವರ ಆಗ್ತಾನೆ, ಏನು ಮಾಡೋಕ್ಕಾಗಲ್ಲ, ಆಗ್ತಾನೆ. ಯಾಕಂದ್ರೆ ಅವನ ಕರ್ಮ ಆ ರೀತಿ ಇರುತ್ತೆ, ಇವನ ಕರ್ಮ ಈ ರೀತಿ ಇರುತ್ತೆ. ಹೌದು, ಅಲ್ಲ ಅವ್ರದ್ದು ಐಶ್ವರ್ಯ ಯಾಕೆ ಅವನಿಗೆ ಯಾಕೆ ಐಶ್ವರ್ಯ ಇಲ್ಲ, ಅವನಿಗೆ ಯಾಕೆ ಅದೆಲ್ಲ ಕರ್ಮ. ಹೊರಗಿಂದ ಬರುತ್ತ ಕೆಲವು ಜನ ಪಾಪ್ಯುಲರ್ ಆಗ್ತಾನೆ, ಕೆಲವು ಪಾಪ್ಯುಲರ್ ಆಗೋಲ್ಲ, ಕೆಲವು ತುಂಬಾ ಜನ ಇಷ್ಟಪಡ್ತಾರೆ, ಅದೆಲ್ಲ ಅವ್ರ ಕರ್ಮವೇ. ಈಗ ನಮಗೆ ಕರ್ಮ ಅಗೋಚರ, ನಮ್ಮ ಕಣ್ಣು ಕಾಣಲ್ಲ, ಅದೇ ಹಿಂದ್ಗಡೆ ಇದೆ. ಅದು ಫಲದಿಂದ ನಾವು ಊಹೆ ಮಾಡ್ಬೇಕು. ನಿಮ್ಗೆ ತುಂಬಾ ಐಶ್ವರ್ಯ ಬರ್ತಿದೆ, ನಿಮ್ಗೆ ತುಂಬಾ ಒಳ್ಳೆ ಇದೆ, ಏನೋ ಪುಣ್ಯಾತ್ಮರು ನೀವು ಒಳ್ಳೆ ಮಾಡಿದ್ದೀರಾ, ನಿಮ್ಗೆ ಅಲ್ಲೆಲ್ಲೇ ಬರ್ತಾ ಇದೆ, ನಾವು ಊಹೆ ಮಾಡ್ಬೇಕು. ಹಾಗೆ ತುಂಬಾ ಕಷ್ಟಪಡ್ತಿದ್ದೀರಾ, ಒದ್ದಾಡ್ತಾ ಇದ್ದೀರಾ, ಇದಾಗ್ತಿದ್ದೀರಾ, ಯಾವ್ದೋ ಪಾಪ ಕರ್ಮ ಫಲ ಕೊಡ್ತಾ ಇದೆ ಅಂತ. ಫಲಾನುಮೇಯ ಪ್ರಾರಂಭ ಸಂಸ್ಕಾರ ಪ್ರಾಕ್ತನ ಇವ. ಪ್ರಾಕ್ತನ ಅಂದ್ರೆ ಜನ್ಮದಲ್ಲಿ ಮಾಡಿದಂತಹ ಸಂಸ್ಕಾರಗಳು ಕರ್ಮಗಳು ಯಾವ ರೀತಿ ಇರುತ್ತೆ ಅನ್ನೋದನ್ನ ಈಗಿನ ನೀವು ಅನುಭವಿಸೋದ್ರ ಮೇಲೆ ತೀರ್ಮಾನ ಆಗೋದು. ರಾಮನಂಥವನಿಗೂ ಕಾಡಿನ ವಾಸ ಆಗ್ಬೇಕಾ, ಧರ್ಮರಾಜಂತ ಪುಣ್ಯಾತ್ಮನಿಗೂ ವನವಾಸ ಆಗ್ಬೇಕಾ ಅಂದ್ರೆ ಏನ್ ಮಾಡಕ್ಕಾಗತ್ತೆ? ಯಾವ್ದೋ ಕರ್ಮ ನಾಣಿಸುತ್ತೆ, ಏನು ಮಾಡಕ್ಕಾಗಲ್ಲ. ಧರ್ಮರಾಜನ ವನವಾಸ ಮಾಡ್ಬೇಕಾಗತ್ತೆ, ಇದಾಗತ್ತೆ, ಅದು ದುಃಖ ಕಷ್ಟ ಅವರವರು ಇದಕ್ಕೆ ಬರೋದು. ಅದೇ ದ್ರೌಪದಿ ಅದೇ ಪ್ರಶ್ನೆ ಮಾಡ್ತಾಳೆ, ಏನು ಭಾರಿ ಧರ್ಮ ಧರ್ಮ ಅಂತಂದೆಲ್ಲ, ನಿನ್ ಧರ್ಮ ನಿನ್ನ ಏನ್ ಕಾಪಾಡ್ತು, ಅವ್ನ ದುಷ್ಟ ನೀಚ ಅಂತಂದಲ್ಲ, ಅವ್ನು ಏನ್ ಕೊರತೆ ಆಗೋ ನೋಡು, ಒಳ್ಳೆ ರಾಜ್ಯಭಾರ ತಗೊಂಡ, ಒಳ್ಳೆ ಚೆನ್ನಾಗಿ ಮಜಬೂಳ ಮಾಡ್ತಾ ಇದ್ದಾನೆ, ಹಾಗೆ ಹೀಗೆ ನಿನಗೆ ಕಾಡು ಪಾಲಾಯ್ತು ಅಂತಾಳೆ ಅವಳು. ಅದಕ್ಕೆ ಧರ್ಮರಾಜ ಅಂತಾನೆ, ಏನ್ ನನ್ನ ಧರ್ಮನ ವ್ಯಾಪಾರಕ್ಕೆ ಮಾಡಿಲ್ಲ, ಧರ್ಮ ವ್ಯಾಪಾರದ್ದು ಅಂದ್ಕೊಂಡಿದ್ಯಾ, ಇಷ್ಟು ಸುಖ ಕೊಡೋದು ಧರ್ಮ ಮಾಡೋದು ಮನುಷ್ಯನ ಸ್ವಭಾವ, ಮನುಷ್ಯನ ಸಹಜ. ಅದು ಅದಕ್ಕಾಗಿ ಧರ್ಮ ಮಾಡ್ಬೇಕೆ ಹೊರತು ನಮ್ಗೆ ಯಾವುದೋ ಫಲಕ್ಕಾಗಿ ಅಲ್ಲ. ಅದು ಮನುಷ್ಯ ಜನ್ಮಾಂತರದಲ್ಲಿ ಏನು ಬರುತ್ತೆ ಮುಂದೆ ಬರುತ್ತೆ. ಅದು ಅವನು ಅಲ್ಲಿ ಇದ್ದ ಮಾತ್ರ ಚೆನ್ನಾಗಿದ್ದಾನೆ ಅನ್ಕೋಬೇಡ. ಅದೇನು ಅವ್ನ ಸುಪ್ಪತ್ತಿಯ ಮೇಲೆ ನಿದ್ದೆ ಬರ್ತಾ ಇಲ್ಲ ಅವನಿಗೆ, ನಮ್ ಕಾಡಲ್ಲೂ ಚೆನ್ನಾಗಿ ನಿದ್ದೆ ಬರ್ತಾ ಇದೆ. ಅವರ ಸುಖಂ ಕ್ಯವಮತ ಶೇತೆ ಅವಮಂತಾನ ಕದಾಚನ ಅಂತ ಮನುಸ್ಮೃತಿ ಇದೆ. ಅವಮಾನ ಮಾಡಿರುವಂತಹ ಮನುಷ್ಯನಿಗೆ ನಿದ್ದೆ ಬರುವಂತೆ. ಯಾಕಂದ್ರೆ ಅವಮಾನ ಮಾಡಿಸ್ಕೊಂಡವನು ಪಾಪ ಕಳ್ಕೊಂಡ್ಬಿಡ್ತಾನೆ, ಚೆನ್ನಾಗಿ ನಿದ್ದೆ ಮಾಡ್ತಾನೆ. ಅವಮಾನ ಮಾಡಿದವನಿಗೆ ಇನ್ನೂ ಅವನು ಚುಚ್ಚಲಿಲ್ಲ, ಇನ್ನೂ ಅವನಿಗೆ ಅವಮಾನ ಆಗಲಿಲ್ಲ ಅಂತ ಹೇಳಿ ಆ ಯೋಚನೆ ಇದ್ಬಿಟ್ಟು ಇವನು ನಿದ್ದೆನೂ ಬರಲ್ಲ, ಊಟನೂ ಸೇರಲ್ಲ ಇವನಿಗೆ. ಹಾಗಾಗಿ ದುರ್ಯೋಧನಿಗೆ 13 ವರ್ಷ ಇವರು ಇದ್ದಿದ್ದು, 12 ವರ್ಷ ಇದ್ದಿದ್ರೆ ಒಂದ್ ನೆಮ್ಮದಿ ಇರ್ಲಿಲ್ಲ. ಒಂದ್ ದಿವಸನೂ ಅವನು ದಿನ ಶಕುನಿ ಆಗಲೇ 1 ತಿಂಗಳು ಕಳೆದೋಯ್ತು ಕಣೋ, 2 ತಿಂಗಳು ಕಳೆದೋಯ್ತು ಅಂತ ಆಗಲೇ ಅಳ್ತಾ ಇದ್ದಾನೆ. 1 ತಿಂಗಳು ಕಳೆದು 12 ವರ್ಷ, 10 ತಿಂಗಳು ಇದೆ, 11 ತಿಂಗಳಿದೆ. ಅಯ್ಯೋ 1 ದಿವಸಕ್ಕೆ 1 ತಿಂಗಳು ಕಳೆದೋಯ್ತು, 2 ತಿಂಗಳು ಕಳೆದೋಯ್ತು ಅಂತ ಹಂಗೆ ಒದ್ದಾಡ್ತಾ ಇದ್ನೇ ಹೊರತು ನಾನು ನಂಗೆ ಐಶ್ವರ್ಯ ಬಂದು ಇದಕ್ಕೆ ಚೆನ್ನಾಗಿ ನಾನು ಸದುಪಯೋಗ ಮಾಡ್ಕೊಂಡು ನಾನು ಧರ್ಮಾನುಷ್ಠಾನ ಮಾಡ್ಕೊಂಡು. ಧರ್ಮದ ಬೇರೆ ಹೇಳ್ತಾನೆ, ಅದು ವೈಷ್ಣವ ಯಾಗ ಮಾಡಿದ ಮೇಲೆ ಆಮೇಲೆ ಅವನು ಧರ್ಮರಾಜನಿಗೆ ತನ್ನ ಪ್ರದರ್ಶನ ಮಾಡ್ಕೋಬೇಕು, ತನ್ನ ಇದನ್ನ ಹೋಗ್ತಲ್ಲ ಘೋಷಯಾತ್ರೆ, ಆ ಘೋಷಯಾತ್ರೆ ಅವಮಾನ ಬೇರೆ ಆಗುತ್ತಲ್ಲ ಗಂಧರ್ವರಿಂದ. ಆಮೇಲೆ ಅರ್ಜುನ ಬಿಡಿಸ್ಕೊಟ್ಟ ಮೇಲೆ ಧರ್ಮರಾಜ ಹೇಳ್ತಾನೆ, ನೋಡು ತಮ್ಮ, ಮನುಷ್ಯ ಜನ್ಮ ಭಾರಿ ಪುಣ್ಯದ ಬಂದಿರೋದು, ನಿಂಗೆ ಒಳ್ಳೆ ಐಶ್ವರ್ಯ ಇಲ್ಲ, ರಾಜ್ಯ ಸಿಕ್ಕಿದೆ, ಋಷಿಗಳನ್ನ ಕರೆಸಿ ಸೇವೆ ಮಾಡು, ಋಷಿಗಳನ್ನ ಆರಾಧನೆ ಮಾಡು, ಚೆನ್ನಾಗಿ ಯಜ್ಞಗಾರಿ ಮಾಡು, ಧರ್ಮಾತ್ಮನಾಗಿರು, ನಿನ್ ಸುಖವಾಗಿರ್ತೀಯ, ಚೆನ್ನಾಗಿ. ಧರ್ಮರಾಜ ಕಾಲಕ್ಕೆ ಹೋದ್ರು ಉಪದೇಶ ಮಾಡ್ತಾ ಇದ್ದಾನೆ. ಅವನು ನಿಂದೆ ಆ ಧರ್ಮದ ಸ್ವಭಾವ ನೋಡಿ, ಅಷ್ಟು ಅವಮಾನ ಮಾಡ್ಬೇಕು, ತಿರಸ್ಕಾರ ಮಾಡ್ಬೇಕು ಅಂತ ಅಲ್ಲಿಗೆ ಬಂದ್ರೆ ಕಾಡಿಗೆ, ಧರ್ಮರಾಜ ಏನು ಉಪದೇಶ ಮಾಡಿ ಕಳ್ಸಿಕೊಟ್ಟ ಅವನಿಗೆ? ಪುಣ್ಯಾತ್ಮನಾಗಿರು, ಋಷಿ ಮುನಿಗಳನ್ನ ಕರ್ಕೊಂಡು ಸೇವೆ ಮಾಡು, ಚೆನ್ನಾಗಿ ಧರ್ಮಾನುಷ್ಠಾನ ಮಾಡು, ನೀತಿವಂತನಾಗಿರು, ನೀವು ಯಾವ ಕಾರಣಕ್ಕೂ ಇದು ಮಾಡಬೇಡ, ಚೆನ್ನಾಗಿ ಸುಖವಾಗಿ ಆನಂದವಾಗಿರು, ಚೆನ್ನಾಗಿ ಪ್ರಜೆಗಳನ್ನ ನೋಡ್ಕೋ, ಧರ್ಮಜನ ಪ್ರಜೆಗಳನ್ನ ನೋಡ್ಕೋ ಅಂತೇಳಿ ಧರ್ಮರಾಜ ಉಪದೇಶ ಮಾಡ್ತಾ ಇದ್ದಾನೆ.